शांति ओम शांति ओम शांति ओम। मस्तक सिंहासन पे हम आत्माएं राजन बने और शासन चलाएं। कर्मेंद्रियां कर्मचारी हमारी भ्रिकुटी बीच दरबार अपना सजाएं। मस्तक सिंहासन पे हम आत्माएं राजन बने और शासन चलाएं। करे मंत्रणा मिलके मन मंत्री से समाचार पूछे सजग संतरी से। बड़ी सावधानी से इस राजधानी को माया की छाया से पल पल बचाएं। मस्तक सिंहासन पे हम आत्माएं राजन बने और शासन चलाएं। कर्मेंद्रियां कर्मचारी हमारी त्रिकुटी बीच दरबार अपना सजाएं। है बुद्धि का मुंसिफ बड़ा न्यायकारी। मैं राजा भी राजी सुखी जनता सारी। सुसंस्कारों की जो सेना सजग हो तो दुर्गुण के दुश्मन से धोखा न खाए। मस्तक सिंहासन पे हम आत्माएं राजन बने और शासन चलाएं। कर्मेंद्रियां कर्मचारी हमारी त्रिकुटी बीच दरबार अपना सजाएं। खुदा दोस्त की हम पे है छत्र छाया कि खोया हुआ राज फिर से दिलाया। उपकार उसने किए हम पे इतने कि आभार धरती गगन मिल के गाएं। मस्तक सिंहासन पे हम आत्माएं राजन बने और शासन चलाएं। कर्मेंद्रियां कर्मचारी हमारी भ्रिकुटी बीच दरबार अपना सजाएं। ಓಂ ಶಾಂತಿ. ಇವತ್ತು ಭಾನುವಾರ 14/4/2024 ಅವ್ಯಕ್ತ ಬಾಪ್ತಾದ
ಬಾಬರವರ ಅವ್ಯಕ್ತ ಮುರಳಿ ರಿವೈಸ್ ಆಗ್ತಾ ಇದೆ. 15/3/1999 ಮುರಳಿ. ಕರ್ಮಾತೀತ ಅವಸ್ಥೆಯನ್ನ ತಲುಪಲು ಕಂಟ್ರೋಲಿಂಗ್ ಪವರ್ ಅನ್ನ ವೃದ್ಧಿ ಮಾಡಿಕೊಳ್ಳಿ, ಸ್ವರಾಜ್ಯ ಅಧಿಕಾರಿಗಳಾಗಿರಿ. आज बाप दादा चारों ओर के अपने राज दुलारे परमात्मा प्यारे बच्चों को देख रहे हैं. यह परमात्मा दुलार व परमात्मा प्यार बहुत थोड़े बच्चों को प्राप्त होता है. ಬಾಬಾ ತಿಳಿಸ್ತಿದ್ದಾರೆ, ಇಂದು ಬಾಪ್ತಾದ 4 ಕಡೆಯಲ್ಲಿರುವ ರಾಜ ಮಕ್ಕಳು ಪರಮಾತ್ಮನ ಪ್ರಿಯ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಪರಮಾತ್ಮ ದುಲಾರ್ ಅಂದ್ರೆ ಪರಮಾತ್ಮನ ಮಕ್ಕಳು, ಪರಮಾತ್ಮನ ಪ್ರಿಯರು ಕೆಲವು ಮಕ್ಕಳಿಗಷ್ಟೇ ಪ್ರಾಪ್ತಿಯಾಗ್ತದೆ. ಯಾವುದು? ಪರಮಾತ್ಮನ ಪ್ರೀತಿ. ಬಹುತ್ ತೋಡೆ ಐಸೆ ಭಾಗ್ಯಕ್ಕೆ ಅಧಿಕಾರಿ ಬಂತೆ ಹಿ. ಪರಮಾತ್ಮನ ದುಲಾರ್, ಪರಮಾತ್ಮನ ಪ್ರೀತಿಗೆ ಪಾತ್ರರು ಕೆಲವರಷ್ಟೇ, ಸ್ವಲ್ಪ ಮಕ್ಕಳಷ್ಟೇ. ಭಾಗ್ಯದ ಅಧಿಕಾರಿಗಳಾಗೋರು ಕೆಲವರಷ್ಟೇ. ಭಗವಂತನ ಪ್ರೀತಿಗೆ ಪಾತ್ರ ಆಗ್ತೀವಿ ಅಂದ್ರೆ ಅಂತ ಭಾಗ್ಯವಂತರು ಕೆಲವರು. ಐಸೆ ಭಾಗ್ಯವಾನ್ ಬಚ್ಚೋं को देख बाप दादा भी हर्षित होते हैं. राज दुलारे ಅರ್ಥಾತ್ ರಾಜ ಬಚ್ಚೆ, ಭಾಗ್ಯವಾನ್ ಮಕ್ಕಳನ್ನ ನೋಡಿ ಬಾಪ್ತಾದವರಿಗೆ ಬಹಳ ಹರ್ಷ ಆಗ್ತಾ ಇದೆ. ನನ್ನ ಒಂದೊಂದು ಮಕ್ಕಳು ಸಹಿತ ರಾಜ್ ದುಲಾರೆ ಅಂದ್ರೆ ರಾಜ ಮಕ್ಕಳು. ತೋ ಅಪನೆ ಕೋ ರಾಜ ಸಮಜ್ತೆ ಹೋ ಅಂದ್ರೆ ಬಾಬರವರು ಒಮ್ಮೆ ಪರಮಾತ್ಮ ದುಲಾರ್ ಅಂತಾರೆ, ಒಮ್ಮೆ ಪರಮಾತ್ಮನ ಪ್ರೀತಿಗೆ ಪಾತ್ರ ಆದವರು ಅಂತಾರೆ, ಇನ್ನೊಂದ್ ಕಡೆ ಅಂತಾರ ಬಾಬಾ ಭಾಗ್ಯದ ಅಧಿಕಾರಿಗಳಂತಾರ ಬಾಬಾ. ಈಗ ಬಾಬಾ ಹೇಳ್ತಾರೆ, ನನ್ನ ಒಂದೊಂದು ಮಕ್ಕಳು ಸಹಿತ ರಾಜ ಬಚ್ಚೆ, ರಾಜ ದುಲಾರೆ. ಹಾಗಾದ್ರೆ ತಮ್ಮನ್ನ ರಾಜ ಅಂತ ತಿಳ್ಕೊಂಡಿದ್ದೀರಾ? ನಾಮ್ ಹಿ ಹೈ ರಾಜಯೋಗಿ. तो राजयोगी अर्थात राजे बच्चे. वर्तमान समय भी राजे हो और भविष्य में भी राजे हो. ಬಾಬಾ ತಿಳಿಸ್ತಿದ್ದಾರೆ, ನಾವು ರಾಜಯೋಗಿಗಳು, ರಾಜ ಮಕ್ಕಳು. ವರ್ತಮಾನ ಸಮಯದಲ್ಲಿಯೂ ನಾವು ರಾಜರು, ಭವಿಷ್ಯದಲ್ಲಿಯೂ ರಾಜರು. ಹಾಗಾದ್ರೆ ಅಪ್ಪನ ಡಬಲ್ ರಾಜ್ಯ ಪದ ಅನುಭವ ಕರ್ತೆ ಹೋನ. ನಮ್ಗೆ ರಾಜ ಪದವಿ ಎಷ್ಟಾಯ್ತು? ಡಬಲ್. ವರ್ತಮಾನ ಸಮಯದಲ್ಲಿ ರಾಜರು, ಭವಿಷ್ಯದಲ್ಲಿಯೂ ರಾಜರು. अपने आप को देखो कि मैं राजा हूं, ಸ್ವರಾಜ್ಯಾಧಿಕಾರಿ ಹೂ. ಈಗ ಸದ್ಯ ನಮ್ಮನ್ನ ನಾವು ಏನಂತ ನೋಡ್ಕೋಬೇಕು? ನಾನು ಸ್ವರಾಜ್ಯಾಧಿಕಾರಿಯಾ? ನಾನೀಗ ರಾಜ ಆಗಿದ್ದೀನಾ? ಹೇಳಿ. ರಾಜ ಅಂತಂದ ಕೂಡ್ಲೆ ನಮ್ಮ ಹತ್ರ ಇರ್ಬೇಕಾದಂತಹ 2 ಪವರ್ ಯಾವುದು? ಹರೇಕ್ ರಾಜ್ಯ ಕಾರೋಬಾರಿ ಆಪ್ಕೆ ಆರ್ಡರ್ ಮೇ ಕಾರ್ಯ ಕರ್ ರಹೇ ಹೇ. ನಾನು ಸ್ವರಾಜ್ಯಾಧಿಕಾರಿ ಆಗಿದ್ದೀನಾ? ಎಲ್ಲ ರಾಜ್ಯ ಕಾರೋಬಾರ್ ಮಾಡುವಂತಹ ಎಲ್ಲರೂ ನನ್ನ ಆರ್ಡರ್ ಪ್ರಕಾರ ನಡೀತಿದ್ದಾರಾ? ರಾಜ ಕಿ ವಿಶೇಷತಾ ಕ್ಯಾ ಹೋತಿ ಹೈ ವೋ ತೋ ಜಾನ್ತೆ ಹೋ ನಾ. ಒಂದನೇದ್ದು ರೂಲಿಂಗ್ ಪವರ್, ಎರಡನೇದ್ದು ಕಂಟ್ರೋಲಿಂಗ್ ಪವರ್. दोनों पवर आपके पास है. अपने आप से पूछो. ತಮ್ಮನ್ನ ತಾವೇ ಕೇಳ್ಕೊಳ್ಳಿ, ನನ್ನ ಹತ್ರ ರೂಲಿಂಗ್ ಪವರ್ ಇದೆಯಾ, ಕಂಟ್ರೋಲಿಂಗ್ ಪವರ್ ಇದೆಯಾ? अपने आप से पूछो. राज्य कारोबारी सदा कंट्रोल में चल रहे हैं. ಎಲ್ಲ ರಾಜ್ಯ ಕಾರೋಬಾರ ಕಂಟ್ರೋಲ್ ಅಲ್ಲಿ ನಡೀತಾ ಇದೆಯಾ? ರಾಜನ ರೂಲಿಂಗ್ ಪವರ್ ಹೆಂಗಿದೆ? ರಾಜನ ಹತ್ರ ಕಂಟ್ರೋಲಿಂಗ್ ಪವರ್ ಹೆಂಗಿದೆ? ನಾನು ಆತ್ಮ ರಾಜ, ನಾನು ರಾಜಯೋಗಿ, ನಾನು ಸ್ವರಾಜ್ಯಾಧಿಕಾರಿ, ನಾನು ಎಷ್ಟು ಶ್ರೇಷ್ಠ ನಶೆಯಲ್ಲಿ ನಮ್ಮ ರಾಜ್ಯವನ್ನ ಚೆಕ್ ಮಾಡ್ಕೋಬೇಕು. ಬಾಬಾ ಹೇಳ್ತಾರೆ, ನಮ್ಗೆ ಡಬಲ್ ರಾಜ ಪದವಿ. ಈಗಲೂ ರಾಜರು, ನಾವು ಭವಿಷ್ಯದಲ್ಲಿಯೂ ರಾಜರು. ಆದ್ರಿಂದ ಸಂಗಮ ಯುಗದಲ್ಲಿ ನಾವು ಸ್ವರಾಜ್ಯಾಧಿಕಾರಿಗಳಲ್ಲಿ ರೂಲಿಂಗ್ ಪವರ್ ಮತ್ತೆ ಕಂಟ್ರೋಲಿಂಗ್ ಪವರ್ ಎರಡೂ ಶಕ್ತಿ ನಮ್ಮ ಹತ್ರ ಇರಬೇಕು. बाप दादा आज बच्चों की कंट्रोलिंग पावर, रूलिंग पावर चेक कर रहे थे. तो बताओ क्या देखा होगा? ನಮ್ಮ ಕಂಟ್ರೋಲಿಂಗ್ ಪವರ್ ಮತ್ತೆ ರೂಲಿಂಗ್ ಪವರ್ ಅನ್ನ ಬಾಪ್ ದಾದಾ ಚೆಕ್ ಮಾಡ್ತಾ ಇದ್ದಾರೆ. ಹೇಳಿ, क्या देखा होगा? हर एक जानते तो है ना. बाप दादा ने देखा कि अभी भी अखंड राज्य अधिकार सभी का नहीं है.
ಅಖಂಡವಾಗಿ ರಾಜ್ಯಾಧಿಕಾರ ಎಲ್ಲರದು ಇಲ್ಲ. ರಿಸಲ್ಟ್ ನೋಡಿ ಹೆಂಗಿದೆ ಅಂತ. ಅಂದ್ರೆ ಅರ್ಥ ಏನು? ಅಖಂಡ ರಾಜ್ಯಾಧಿಕಾರ ಎಲ್ಲರದು ಇಲ್ಲ. ಒಂದ ಅಖಂಡ, ಇಲ್ಲ ಅಂದ್ರೆ बीच बीच में खंडित होता है. क्यों? सदा स्वराज्य के बदले पर राज्य भी खंडित कर देता है. पर राज्य की निशानी है यह कर्मेंद्रिय पर अधीन हो जाती है. ರಾಜ ಏನಾಗ್ತಾನೆ? ಕರ್ಮೇಂದ್ರಿಯಗಳಿಗೆ ಅಧೀನ ಆಗ್ತಾನೆ. ಕರ್ಮೇಂದ್ರಿಯಗಳಂದ್ರೆ ಪರ. ಹಾಗಾದ್ರೆ ರಾಜ ಪರಾಧೀನ ಆದಂತೆ. ಸ್ವರಾಜ್ಯಾಧಿಕಾರಿ ಪರಾಧೀನ ಆದರೆ ಹೆಂಗೆ? ಹಾಗಾದರೆ ಸ್ವರಾಜ್ಯ ಖಂಡಿತ ಆಯ್ತೋ ಇಲ್ಲೋ? माया के राज्य का प्रभाव अर्थात पराधीन बनाना. ಕರ್ಮೇಂದ್ರಿಯಗಳಿಗೆ ಅಧೀನ ಆದರೆ ಪರಾಧೀನ, ಮಾಯೆಯ ರಾಜ್ಯದ ಪ್ರಭಾವಕ್ಕೆ ಒಳಗಾದರೂ ಸಹಿತ ಪರಾಧೀನ ಆದಂತೆ. ವರ್ತಮಾನ ಸಮಯ ಮೈನಾರಿಟಿ तो ठीक है, ಕೆಲವು ಮಕ್ಕಳು ಓಕೆ, ಆದರೆ मेजॉरिटी माया के वर्तमान समय के विशेष प्रभाव में आ जाते हैं. ಮೆಜಾರಿಟಿ ಮಕ್ಕಳು ಮಾಯೆಯ ಪ್ರಭಾವಕ್ಕೆ ವರ್ತಮಾನ ಸಮಯದಲ್ಲಿ ವಿಶೇಷವಾಗಿ ಪ್ರಭಾವಿತ ಆಗ್ತಿದ್ದಾರೆ. ಆವಾಗ ರಾಜ್ಯ ಏನಾಗ್ತದೆ? ಅಖಂಡ ಹೋಗಿ ಖಂಡಿತ ಆಗ್ತದೆ. ಸ್ವರಾಜ್ಯ ಹೋಗಿ ಅವನ ಪರಾಧೀನ ಆಗ್ತಾನೆ. ಒಂದ ಕರ್ಮೇಂದ್ರಿಯಗಳಿಗೆ ಅಧೀನ, ಇಲ್ಲಾಂದ್ರೆ ಮಾಯೆಯ ಪ್ರಭಾವಕ್ಕೆ ಅಧೀನ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ಜೋ ಆದಿ ಅನಾದಿ ಸಂಸ್ಕಾರ ಹೈ ಉಸ್ಕೆ ಬೀಚ್ ಬೀಚ್ ಮೇ. ಅಂದ್ರೆ ನಾವ್ ಇರ್ಬೇಕು ಹೆಂಗೆ ಹೇಳಿ? ಒಂದ ಆದಿ ಸಂಸ್ಕಾರದಲ್ಲಿ ಇರ್ಬೇಕು, ಇಲ್ಲ ಅಂದ್ರೆ ಅನಾದಿ ಸಂಸ್ಕಾರದಲ್ಲಿ ಇರ್ಬೇಕು. ಆದರೆ बीच बीच में मध्य के अर्थात द्वापर से अभी अंत तक के संस्कार के प्रभाव में आ जाते हैं. ಅಂದ್ರೆ ಒಂದ ಆದಿ ಸಂಸ್ಕಾರ ಅಂದ್ರೆ ಸತ್ಯಯುಗದ್ದು, ಇಲ್ಲ ಅಂದ್ರೆ ಅನಾದಿ ಸಂಸ್ಕಾರ ಪರನಾಮದಲ್ಲಿದ್ದದ್ದು. ಅದನ್ ಬಿಟ್ಟು ಮಧ್ಯಕಾಲದ ಸಂಸ್ಕಾರ ಅಂದ್ರೆ ದ್ವಾಪರದ ಸಂಸ್ಕಾರ, ಅಥವಾ ಅಂತ್ಯದ ಸಂಸ್ಕಾರ ಅಂದ್ರೆ ಕಲಿಯುಗದ ಅಂತ್ಯ ಸಮಯದ ಸಂಸ್ಕಾರ. ಈ ಪ್ರಭಾವದಲ್ಲಿ ಮಕ್ಕಳು ಬಂದ್ಬಿಡ್ತಾರೆ. ದ್ವಾಪರದಿರ್ಬೋದು, ಈಗ ಅಂತ್ಯಕಾಲದ ಸಂಸ್ಕಾರ ಇರ್ಬೋದು, ಇದರ ಪ್ರಭಾವಕ್ಕೆ ಮಕ್ಕಳು ಬಂದ್ಬಿಡ್ತಾರೆ. ರಿಯಲಿ ಯಾವ ಸಂಸ್ಕಾರದಲ್ಲಿ ಇರ್ಬೇಕು? ಒಂದ ಆದಿ ಸಂಸ್ಕಾರ, ಇಲ್ಲ ಅಂದ್ರೆ ಅನಾದಿ ಸಂಸ್ಕಾರ. ಸ್ವಾಕೆ ಸಂಸ್ಕಾರ ಹಿ ಸ್ವರಾಜ್ಯಕ್ಕೂ ಖಂಡಿತ ಕರ್ ದೇತೆ ಹಿ. ನಮ್ಮ ಸಂಸ್ಕಾರನೇ ಸ್ವರಾಜ್ಯವನ್ನ ಖಂಡಿತ ಮಾಡ್ತದೆ. ಬಾಬಾ ಮೊದಲೇನಂದ್ರು? ಸ್ವರಾಜ್ಯ ಹೇಗಿದೆ ಮಕ್ಕಳದ್ದು? ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಹೆಂಗಿದೆ? ರಾಜ್ಯ ಅಖಂಡ ಇದೆಯಾ? ಖಂಡಿತ ಇದೆಯಾ? ನೋಡ್ತಾ ಇದ್ದಾರೆ. ಕೆಲವೊಮ್ಮೆ ಮಕ್ಕಳು ಕರ್ಮೇಂದ್ರಿಯಗಳಿಗೆ ಅಧೀನಾಗೋದು, ಕೆಲವೊಮ್ಮೆ ಮಾಯೆಯ ಪ್ರಭಾವಕ್ಕೆ ಅಧೀನಾಗೋದು. ಈಗ ಬಾಬಾ ಹೇಳ್ತಾರೆ, ಸ್ವಾದ ಸಂಸ್ಕಾರ ಏನಿದೆ ಇದು ಸ್ವರಾಜ್ಯವನ್ನ ಖಂಡಿತ ಮಾಡ್ತದೆ. ಉಸ್ಮೆ ಬಿ ವಿಶೇಷ ಸಂಸ್ಕಾರ. ಹೇಳಿ, ನಮ್ಮ ಸ್ವರಾಜ್ಯಾಧಿಕಾರವನ್ನ ಖಂಡಿತ ಮಾಡುವಂತಹ, ಸ್ವರಾಜ್ಯ ದರ್ಬಾರವನ್ನ ಖಂಡಿತ ಮಾಡುವಂತಹ ವಿಶೇಷ ಸಂಸ್ಕಾರ ಯಾವುದು? ದ್ವಾಪರದಿರ್ಬೋದು, ಈಗ ಅಂತ್ಯಕಾಲದ ಸಂಸ್ಕಾರ ಇರ್ಬೋದು. ಯಾವುದದು? ವ್ಯರ್ಥ ಸೋಚನಾ, ವ್ಯರ್ಥ ಸಮಯ ಗವಾನ, ವ್ಯರ್ಥ ಬೋಲ್ ಚಾಲ್ ಮೇ ಆನಾ, ವ್ಯರ್ಥ ಚಾಹೆ ಸುನುನಾ ಚಾಹೆ ಸುನಾನಾ. ಇವೆಲ್ಲ ಬಾಬಾ ತಿಳಿಸ್ತಿದ್ದಾರೆ. ಸ್ವಾದ ಸಂಸ್ಕಾರನೇ ಸ್ವರಾಜ್ಯವನ್ನ ಖಂಡಿತ ಮಾಡ್ತದೆ. ವ್ಯರ್ಥ ಯೋಚಿಸುವುದು, ವ್ಯರ್ಥ ಸಮಯ ಹಾಳು ಮಾಡೋದು, ವ್ಯರ್ಥವಾಗಿ ಮಾತನಾಡೋದು, ವ್ಯರ್ಥ ಮಾತನ್ನ ಕೇಳೋದು. ಬಾಬಾ ಹೇಳ್ತಾರೆ, ಏಕ ತರಫ್ ವ್ಯರ್ಥ ಕೆ ಸಂಸ್ಕಾರ, दूसरे तरफ अलबेलेपन के संस्कार भिन्न भिन्न रॉयल रूप में स्वराज्य को खंडित कर देते हैं. ಎಷ್ಟು ಪಾಯಿಂಟ್ ಹೇಳಿದ್ರು ನೋಡಿ ಬಾಬಾ. ಯಾಕೆಂದ್ರೆ ಬಾಬಾ ಸ್ವರಾಜ್ಯವನ್ನ ಇವತ್ತು ಚೆಕ್ ಮಾಡ್ತಾ ಇದ್ದಾರೆ. ಅದು ಅಖಂಡ ಇರಬೇಕು. ನಡು ನಡು ಖಂಡಿತ ಆಗೋದಂತಂದ್ರೆ ಒಂದ ಕರ್ಮೇಂದ್ರಿಯಗಳಿಗೆ ಅಧೀನಾಗೋದು, ಇಲ್ಲ ಅಂದ್ರೆ ಮಾಯೆಯ ಪ್ರಭಾವಕ್ಕೆ ಒಳಗಾಗೋದು, ಇಲ್ಲ ಅಂತಂದ್ರೆ ದ್ವಾಪರ ಯುಗದ ಸಂಸ್ಕಾರ, ಅಂತ್ಯಕಾಲದ ಸಂಸ್ಕಾರ, ವ್ಯರ್ಥ ಯೋಚಿಸುವುದು, ವ್ಯರ್ಥ ಸಮಯ ಹಾಳು ಮಾಡೋದು, ವ್ಯರ್ಥ ಮಾತನಾಡೋದು, ವ್ಯರ್ಥ ಮಾತನ್ನ ಕೇಳೋದು. ಒಂದು ಕಡೆ ವ್ಯರ್ಥ ಸಂಸ್ಕಾರ, ಇನ್ನೊಂದು ಕಡೆ
ನಿರ್ಲಕ್ಷ್ಯತನದ ಸಂಸ್ಕಾರ ಭಿನ್ನ ಭಿನ್ನ ರಾಯಲ್ ರೂಪದಲ್ಲಿ ಸ್ವರಾಜ್ಯವನ್ನ ಖಂಡಿತ ಮಾಡ್ತಾ ಇದೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಅಖಂಡ ಇರೋದು ಬಿಟ್ಟು ಸ್ವರಾಜ್ಯ ಖಂಡಿತ ಮಾಡ್ತಾ ಇದೆ. ಕೈ ಬಚ್ಚೆ कहते हैं कि समय समीप आ रहा है, लेकिन जो संस्कार शुरू में इमर्ज नहीं थे वह अभी कहाँ कहाँ इमर्ज हो रहा है. ಕೆಲವು ಮಕ್ಕಳು ಬಾಬನಿಗೆ ತಿಳಿಸ್ತಿದಾರಂತೆ. ಬಾಬಾ ಹೇಳ್ತಾರೆ, ಸಮಯ ಸಮೀಪ ಆಗ್ತಾ ಇದೆ, ಅಂತಿಮ ಸಮಯ ಸಮೀಪ ಬರ್ತಾ ಇದೆ. ಅಷ್ಟೊತ್ತಿಗೆ ಯಾವುದೋ ಸಂಸ್ಕಾರ ಮೊದಲು ನನ್ನ ಹತ್ರ ಇದ್ದೇ ಇರ್ಲಿಲ್ಲ. ಬಾಬನ ಮಗುವಾದಂದಿನಿಂದ ಇವತ್ತಿನ ತನಕನೂ ಇಂಥ ಸಂಸ್ಕಾರ ಇರ್ಲಿಲ್ಲಪ್ಪ, ಈಗ ಇಮರ್ಜ್ ಆಗ್ಬಿಟ್ಟಿದೆ. वायुमंडल में संस्कार और इमर्ज हो रहे हैं. इसका कारण क्या? ಅಂದ್ರೆ ವಾಯುಮಂಡಲಕ್ಕೆ ತಕ್ಕಂತೆ ಕೆಲವೊಮ್ಮೆ ಸಂಸ್ಕಾರ ಇಮರ್ಜ್ ಆಗಿಬಿಡ್ತದೆ. ಇದಕ್ಕೇನ್ ಕಾರಣ? ಯಹ ಮಾಯಾ ಕೆ ವಾರ್ ಕಾ ಏಕ ಸಾಧನ ಹೇ. ಬಾಬಾ ತಿಳಿಸ್ತಿದ್ದಾರೆ, ಇದು ಸಹ ಮಾಯೆ ದಾಳಿ ಮಾಡುವ ಒಂದು ಸಾಧನ. ಅಂದ್ರೆ ಯಾವುದೋ ದ್ವಾಪರದ್ದು ಅಥವಾ ಅಂತ್ಯಕಾಲದ ಸಂಸ್ಕಾರ ಏನಿದೆ ಅದು ಇದ್ದಕ್ಕಿದ್ದಂಗೆ ಇಮರ್ಜ್ ಆಗೋಂಗೆ ಮಾಡೋದು. ಯಾವ್ದು ಮಾಡೋದು? ಮಾಯೆ. ಮಾಯೆ ವಾರ್ ಕರ್ನೆ ಕಾ ಏಕ್ ಸಾಧನ ಹೈ. ಮಾಯಾ ಇಸಿ ಸೆ ಅಪನಾ ಬನಾಕರ್ ಪರಮಾತ್ಮ ಮಾರ್ಗ ಸೆ ದಿಲ್ ಶಿಕಸ್ತ್ ಬನಾ ದೇತಿ ಹೈ. ಮಾಯೆ ನೋಡಿ ಹೇಗಿದೆ ಅಂತ ಹೇಳಿ, ಒಂದು ತನ್ನ ಪ್ರಭಾವವನ್ನ ಬೀರೋದು, ಎರಡನೇದಾಗಿ ನಮ್ಮ ಯಾವುದೋ ಹಳೆಯ ಸಂಸ್ಕಾರ ಇಮರ್ಜ್ ಆಗುವಂಗೆ ಮಾಡೋದು. ಇದು ಮಾಯೆ ದಾಳಿ ಮಾಡುವಂತ ಸಾಧನ. ಈ ರೀತಿ ದಾಳಿ ಮಾಡಿತ್ತಂತಂದ್ರೆ ಪರಮಾತ್ಮ ಮಾರ್ಗದಿಂದ ನಮ್ಮನ್ನ ಮಾನಸಿಕ ವ್ಯಾಕುಲರನ್ನಾಗಿ ಮಾಡ್ತದೆ ಮಾಯೆ. सोचते हैं कि अभी तक ऐसे ही है तो पता नहीं समानता की सफलता मिलेगी या नहीं मिलेगी. ಕೆಲವೊಮ್ಮೆ ಪ್ರಶ್ನೆ ಬರೋದು, ಅಯ್ಯೋ ನಂಗೆ ಗೊತ್ತಾಗ್ತಾ ಇಲ್ಲಪ್ಪ, ನನ್ನ ಬಾಬನ ನನ್ನ ಸಂಸ್ಕಾರ ಸಮಾನ ಆಗ್ಬೇಕಂತ ನಾನು ಪುರುಷಾರ್ಥ ಮಾಡ್ತಿದ್ದೀನಿ, ಅದ್ರಲ್ಲಿ ಸಫಲತೆ ಸಿಗ್ತದೋ ಇಲ್ಲೋ. ಒಂದು ಕಡೆ ದಿಲ್ ಶಿಕಸ್ತ್ ಮಾಡೋದು, ಇನ್ನೊಂದು ಕಡೆ ಸಫಲತೆ ಸಿಗ್ತದೋ ಇಲ್ಲೋ ಅಂತ ನಮ್ಮನ್ನ ಕನ್ಫ್ಯೂಷನ್ ಅಲ್ಲಿ ಬರುವಂಗ್ ಮಾಡೋದು. कोई ना कोई बात में जहां कमजोरी होगी उसी कमजोरी के रूप में माया दिल शिकस्त बनाने की कोशिश करती है. ಒಂದಲ್ಲ ಒಂದು ಮಾತಿನಲ್ಲಿ ನಮ್ಮ ಹತ್ರ ದುರ್ಬಲತೆ ಇದೆ. ಆ ದುರ್ಬಲತೆಯ ರೂಪದಲ್ಲಿ ಮಾಯೆ ನಮ್ಮನ್ನ ಮಾನಸಿಕ ವ್ಯಾಕುಲರನ್ನಾಗಿ ಮಾಡುವಂತ ಪ್ರಯತ್ನ ಪಡೋದು, ದಿಲ್ ಶಿಕಸ್ತ್ ಮಾಡುವಂತ ಪ್ರಯತ್ನ ಪಡ್ತದೆ. ಗೊತ್ತಾಯ್ತಲ್ಲ, ಮಾಯೆ ಯಾವ ರೂಪದಲ್ಲಿ ಬಂದರೂ ಸಹಿತ ಗುರ್ತಿಸ್ತಿರಲ್ವಾ? ಮಾಯೆ ವಾರ್ ಮಾಡುವಂತ ಸಾಧನ ಗೊತ್ತಾಯ್ತಲ್ವಾ? ಹಳೆಯ ಸಂಸ್ಕಾರ ಮತ್ತೆ ಬಂದು ಬಿಡುವುದು, ಇಷ್ಟ ತನಕ ಇದ್ದೇ ಇರ್ಲಿಲ್ಲ, ಅದು ಮಾಯೆ. ನಮ್ಮನ್ನ ದಿಲ್ ಶಿಕಸ್ತ್ ಮಾಡೋದು, ಪ್ರಶ್ನೆ ಉದ್ಭವ ಆಗೋದು, ಸಮಾನತಾ ಕಿ ಸಫಲತಾ ಮಿಲೇಗಿ ಯಾ ನಹಿ ಮಿಲೇಗಿ. ಕೆಲವೊಮ್ಮೆ ದುರ್ಬಲತೆ ಎನ್ನುವಂಥದ್ದು ಎಲ್ಲಿ ನಮ್ಮ ಹತ್ರ ದುರ್ಬಲತೆ ಇದೆ ಅಂತ ಮಾಯೆ ಫೈಂಡ್ ಔಟ್ ಮಾಡಿ ಅದೇ ಒಳಗೆ ಬರುವಂತ ದಾರಿ ನಮ್ಮನ್ನ ದಿಲ್ ಶಿಕಸ್ತ್ ಮಾಡುವಂತಹ ಪ್ರಯತ್ನವನ್ನ ಪಡ್ತದೆ. बहुत अच्छा चलते चलते कोई ना कोई बात में माया संस्कार पर अटैक कर पुराने संस्कार इमर्ज करने का रूप रखकर दिल शिकस्त करने की कोशिश करती है. ಒಂದೇ ಮಾತಿನಲ್ಲಿ ಹೇಳ್ತಾರೆ ಬಾಬಾ, ನಡೀತಾ ನಡೀತಾ ಹೋದಂತೆ ಚಲೋ ಪುರುಷಾರ್ಥ ಮಾಡ್ತಿದ್ದೀವಿ, ನಿಶ್ಚಯದಲ್ಲಿ ಮುಂದುವರಿತಾ ಇದ್ದೀವಿ, ಅಷ್ಟೊತ್ತಿಗೆ ಮಾಯೆ ನಮ್ಮ ಹಳೆಯ ಸಂಸ್ಕಾರಕ್ಕೆ ಅಟ್ಯಾಕ್ ಮಾಡಿ ಆ ಹಳೆಯ ಸಂಸ್ಕಾರ ಇಮರ್ಜ್ ರೂಪದಲ್ಲಿ ಬರುವಂತೆ ಮಾಡಿ ನಮ್ಮನ್ನ ಮಾನಸಿಕ ವ್ಯಾಕುಲರನ್ನಾಗಿ ಮಾಡುವ ಪ್ರಯತ್ನವನ್ನ ಪಡ್ತದೆ. लास्ट में सब संस्कार समाप्त होने हैं, इसलिए कभी कभी रहे हुए संस्कार इमर्ज हो जाते हैं. ಈಗ ಅಂತಿಮದಲ್ಲಿ ಎಲ್ಲ ನಮ್ಮ ಹಳೆಯ ಸಂಸ್ಕಾರ ಸಮಾಪ್ತಿ ಆಗ್ತದೆ. ಆದರೆ ಈಗ ಕೆಲವೊಮ್ಮೆ ಆ ಹಳೆಯ ಸಂಸ್ಕಾರ ಇಮರ್ಜ್ ಆಗುವಂಗೆ ಮಾಡೋದೇ ಮಾಯೆಯ ದಾಳಿ. ಲೇಕಿನ್ बाप दादा आप सभी भाग्यवान बच्चों को इशारा दे रहे हैं. ಸರಿ, ಮಾಯೆ ಬರ್ಲಿ, ಯಾವ ರೂಪ ತಾಳಿಬೇಕಾದ್ರೆ ಬರ್ಲಿ, ಅರೆ ಬಾಬಾ ಇದ್ದಾರಲ್ಲ ನಮ್ ಜೊತೆಗೆ. ಸಮಯಾನುಸಾರವಾಗಿ ನಮಗೆ ಬಾಬಾ ಎಚ್ಚರಿಕೆಯನ್ನ ಕೊಡ್ತಾರೆ. ಯಾಕೆಂದ್ರೆ ನಾವು ಭಾಗ್ಯವಾನ ಮಕ್ಕಳು. ಭಾಗ್ಯವಾನ ಮಕ್ಕಳಿಗೆ ಬಾಬಾ ಇಶಾರೆ ಕೊಡ್ತಿದ್ದಾರೆ. ಮುರಳಿಯ ಪ್ರಾರಂಭದಲ್ಲಿ ಯಾಕೆ ಭಾಗ್ಯವಾನ ಮಕ್ಕಳಂತಂದ್ರು ಬಾಬಾ? ನಾವು ಪರಮಾತ್ಮನ ಪ್ರೀತಿಗೆ ಪಾತ್ರರು, ನಾವು ಪರಮಾತ್ಮನ ರಾಜದುಲಾರೆ, ನಾವೇ ಭಾಗ್ಯವಂತರು. ಭಾಗ್ಯವಂತ ಮಕ್ಕಳಿಗೆ ಬಾಬಾ ಇಶಾರೆ ಕೊಡ್ತಿದ್ದಾರೆ. ಬಚ್ಚೆ घबराओ नहीं, माया की चाल को समझ जाओ. ಮಕ್ಕಳೇ ಹೆದರಬೇಡಿ,
ಮಾಯೆ ಹೆಂಗ್ ಬರ್ತದೆ ಅದನ್ನ ತಿಳ್ಕೊಳ್ಳಿ. ಹೇಗ್ ಬರ್ತದೆ ಮಾಯೆ? आलस्य और व्यर्थ, इसमें नेगेटिव भी आ जाता है. इन दोनों बातों पर विशेष अटेंशन रखो. ವ್ಯರ್ಥದ ರೂಪ ತಾಳಿ ಬರಬಹುದು ಮಾಯೆ, ಆಲಸ್ಯದ ರೂಪ ತಾಳಿ ಬರಬಹುದು, ನೆಗೆಟಿವಿನ ರೂಪ ತಾಳಿ ಬರಬಹುದು. ಯಾವ ರೂಪ ತಾಳಿ ಬಂದ್ರು बच्चे अटेंशन रखो, घबराओ नहीं. माया की चाल को समझ जाओ कि यह माया का वर्तमान समय वार करने का साधन है. ತಾವು ತಿಳ್ಕೊಂಡ್ಬಿಡ್ಬೇಕ, ಇದು ಮಾಯೆ ವರ್ತಮಾನ ಸಮಯದಲ್ಲಿ ನಮ್ಮ ಮೇಲೆ ದಾಳಿ ಮಾಡುವಂತ ಸಾಧನವಾಗಿದೆ. ಬಾಪಕ್ಕೆ ಸಾತ್ಕ ಅನುಭವ. ಸರಿ, ಮಾಯೆ ದಾಳಿ ಮಾಡ್ಲಿ, ನಮ್ಮ ಹತ್ರ ಯಾವ ಅನುಭವ ಇದೆ ಆ ಅನುಭವವನ್ನು ಎಮರ್ಜ್ ಮಾಡ್ಕೊಳ್ಳಿ. ಯಾವ ಅನುಭವ ಇದೆ? ಮಾಯೆ ನಮ್ಮ ಹಳೆಯ ಸಂಸ್ಕಾರ ಇಮರ್ಜ್ ಮಾಡ್ಲಿಕ್ಕೋಸ್ಕರ ಅದು ಪ್ರಯತ್ನ ಪಡ್ತಾ ಇರ್ತದೆ. ನಾವೇನ್ ಮಾಡೋಣ? ಬಾಪಕ್ಕೆ ಸಾತ್ಕ ಅನುಭವ, ಕಂಬೈನ್ಡ್ ಪನ್ಕ ಅನುಭವ ಇಮರ್ಜ್ ಕರೋ. ತಂದೆಯ ಜೊತೆಗಿರುವಂತಹ ಅನುಭವ, ಕಂಬೈನ್ಡ್ ರೂಪದಲ್ಲಿ ಜಂಟಿ ರೂಪದಲ್ಲಿರುವಂತಹ ಅನುಭವ, ಇದನ್ನ ಇಮರ್ಜ್ ಮಾಡ್ಕೊಳ್ಳಿ. ಐಸೆ नहीं कि बाप तो है ही मेरा, साथ है ही है. ಏ ಬಾಬಾ ಅಂತೂ ನನ್ನ ಜೊತೆಗೇನೆ ಇರ್ತಾರೆ, ಯಾವಾಗ್ಲೂ ಬಾಬನ್ ಜೊತೆಗೇನೆ ಇರ್ತೀನಿ ನಾನು. ಸಾತ್ ಕಾ ಪ್ರಾಕ್ಟಿಕಲ್ ಅನುಭವ ಇಮರ್ಜ್ ಹೋ. ಏ ಬಾಬಾ ಅಂತಿದ್ದೇ ಇದ್ದಾರಲ್ಲ, ಬಾಬಾ ಬಾಬಾ ಅಂತ ಬರೀ ಬಾಯಲ್ಲಿ ಹೇಳ್ಕೊಂಡು ಅಡ್ಡಾಡೋದಲ್ಲ. ಬಾಬಾ ನನ್ನ ಜೊತೆಗಿದ್ದಾರೆ, ಪ್ರಾಕ್ಟಿಕಲ್ ಅನುಭವ ನಮ್ಮ ಜೀವನದಲ್ಲಿ ಇಮರ್ಜ್ ಆಗಿರ್ಬೇಕ. तो यह माया का वार नहीं होगा, माया हार खालेगी. ಆವಾಗ ಮಾಯೆಯ ದಾಳಿ ಅದು ದಾಳಿ ಅಲ್ಲ, ಅದು ಸೋಲು ಕಾಣ್ತದೆ. ಮಾಯೆ ಸೋತೋ ಬಿಡ್ತದೆ, ಅದು ದಾಳಿ ಅಲ್ಲ. यह माया की हार है, वार नहीं है. ಮಾಯೆ ಸೋತು ಹೋಯ್ತು ವಿನಃ ಇದು ದಾಳಿ ಅಲ್ಲ. सिर्फ घबराओ नहीं, क्या हो गया, क्यों हो गया. हिम्मत रखो, ಬಾಪ ಕೆ ಸಾತ್ಕೋ ಸ್ಮೃತಿ ಮೇ ರಕ್ಕೋ. ಬಾಬಾ ಹೇಳ್ತಾರೆ, ಹೆದರ್ಬೇಡಿ, ಏನಾಯ್ತೋ ಏನೋ, ಹೆಂಗಾಗ್ತದೋ ಏನೋ, ಸಾಹಸದಲ್ಲಿರಿ. ಬಾಬಾ ಜೊತೆಗಿರುವಂತಹ ಅನುಭವವನ್ನ ಸ್ಮೃತಿಯಲ್ಲಿ ತಂದ್ಕೊಳ್ಳಿ, ಇಮರ್ಜ್ ಆಗಿಟ್ಕೊಳ್ಳಿ ಅಂತಾರೆ ಬಾಬಾ. ಚೆಕ್ ಕರೋ, ಏನ್ ಚೆಕ್ ಮಾಡ್ಕೋತೀರಿ ಹೇಳಿ? ಮಾಯೆ ಯಾವ ರೂಪ ತಾಳಿ ಬಂದ್ರು ತಮ್ಮಂತ ಚೆಕ್ ಮಾಡ್ಕೊಳ್ಳಿ. ಏನ್ ಚೆಕ್ ಮಾಡ್ಕೋತೀರಿ? ಬಾಪ ಕಾ ಸಾಥ್ ಹೈ, साथ का अनुभव इमर्ज रूप में तो नहीं है. ಬಾಬಾ ನನ್ನ ಜೊತೆಗಿದ್ದಾರೆ, ಬಾಬಾ ನನ್ನ ಜೊತೆಗಿದ್ದಾರೆ ಅಂತ ನಾವು ಹೇಳ್ತಾ ಇರ್ತೀವಿ, ಬಾಬಾ ಬಾಬಾ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಜೊತೆಗಿರುವಂತ ಅನುಭವ ಇಮರ್ಜ್ ರೂಪದಲ್ಲಿ ಇರಬೇಕು. ಚೆಕ್ ಕರೋ, साथ का अनुभव मर्ज रूप में तो नहीं है. नॉलेज है, बाप साथ है. ನಮಗೆ ತಿಳುವಳಿಕೆ ಇದೆ, ಜ್ಞಾನ ಇದೆ, ಏನಂತ? ಬಾಬಾ ನನ್ನ ಜೊತೆಗಿದ್ದಾರೆ. ನಾಲೆಜ್ ಕೆ ಸಾಥ್ ಸಾಥ್ ಬಾಪ್ ಕಿ ಪವರ್ ಕ್ಯಾ ಹೈ. ಬಾಬಾ ಅಂತಾರೆ ಜ್ಞಾನ ಇದೆ, ಬಾಬಾ ನನ್ನ ಜೊತೆಗಿದ್ದಾರೆ. ಜ್ಞಾನದ ಜೊತೆಗೆ ಯಾವ ಶಕ್ತಿ? ಆಲ್ ಮೈಟಿ ಅಥಾರಿಟಿ ಹೈ, तो सर्व शक्तियों की पवर इमर्ज रूप में अनुभव करो. ಬಾಬಾ ನನ್ನ ಜೊತೆಗಿದ್ದಾರೆ. ಬಾಬಾ ಜೊತೆಗಿದ್ದಾರೆ ಅಂದ್ರೆ ಬಾಬಾ ಎಂತವರು? ಆಲ್ ಮೈಟಿ ಅಥಾರಿಟಿ, ಸರ್ವ ಶಕ್ತಿವಂತ ಬಾಬಾ ನನ್ನ ಜೊತೆಗಿದ್ದಾರೆ ಅಂತ ಅಂದ ಮೇಲೆ ಅದನ್ನ ಇಮರ್ಜ್ ರೂಪದಲ್ಲಿ ಅನುಭವ ಮಾಡಿ. इसको कहा जाता है बाप के साथ का अनुभव होना. ಎಲ್ಲಾ ಶಕ್ತಿಗಳು ನನ್ನ ಹತ್ರ ಇಮರ್ಜ್ ರೂಪದಲ್ಲಿ ಇರುವಂತ ಅನುಭವ ಆಯ್ತಂತಂದ್ರೆ ಬಾಬನನ್ನ ನಾವು ಪ್ರತ್ಯಕ್ಷ ರೂಪದಲ್ಲಿ ನಮ್ಮ ಜೊತೆಗೆ ಅನುಭವ ಮಾಡ್ತಿದ್ದೀವಿ ಅಂತ ಅರ್ಥ. ಅಲ್ಬೇಲೆ ನಹಿ ಬನ್ ಜಾವೋ, बाप के सिवाय और है ही कौन, बाप ही तो है ना. ಬಾಬಾ ಅಂತ ನೀವು ಈ ರೀತಿ ಹಲ್ಕ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗಬೇಡಿ. ಬಾಬಾ ಇಲ್ಲ ಅಂದ್ರೆ ಇನ್ಯಾರು ನನಗೆ? ಬಾಬಾ ಅಂತ ಇರುದಲ್ವಾ, ಸಂಗಮದಲ್ಲಿ ಬಾಬಾ ನನ್ನ ಜೊತೆಗಲ್ವಾ. ಜಬ್ ಬಾಪ್ ಹಿ ಹೈ ತೋ ವೋ ಪವರ್. ಹಂಗಾರೆ ಬಾಬಾ ನನ್ನ ಜೊತೆಗಿದ್ದಾರಂತಂದ್ರೆ ಪವರ್ ಇರ್ಬೇಕಲ್ಲ, ಆನ್ ಆಲ್ಮೈಟಿ ಅಥಾರಿಟಿ. ಸರ್ವಶಕ್ತಿಗಳು ನನ್ನ ಜೊತೆಗಿರ್ಬೇಕಲ್ವಾ. ಸರ್ವಶಕ್ತಿವಂತ ಬಾಬಾ ನನ್ನ ಜೊತೆಗಿದ್ದಾರೆ ಅಂತ ಅಂದ ಮೇಲೆ ಸರ್ವಶಕ್ತಿಗಳು ನಮ್ಮ ಜೊತೆಗಿರುವಂತ ಅನುಭವ ಆಗ್ಬೇಕು. ಅಲ್ಬೇಲೆ ನೈ ಬನೋ. जैसे दुनिया वालों को कहते हो, अगर परमात्मा व्यापक है तो परमात्मा गुण अनुभव होने चाहिए, दिखाई देने चाहिए.
ನಾ ಲೌಕಿಕದವರಿಗೆ ಹೇಳ್ತೀವಲ್ಲ, ಪರಮಾತ್ಮ ಸರ್ವವ್ಯಾಪಿ, ಎಲ್ಲಾ ಕಡೆನೂ ಪರಮಾತ್ಮ ಇದ್ದಾನೆ ಅಂತ ಲೌಕಿಕದವರಿಗೆ ನಾವೇನಂತೀವಿ? ಪರಮಾತ್ಮ ಎಲ್ಲಾ ಕಡೆ ಇದ್ದದ್ದು ಸತ್ಯ ಹೋದಾದ್ರೆ ಪರಮಾತ್ಮನ ಗುಣ ಎಲ್ಲ ಕಡೆ ಅನುಭವ ಆಗ್ಬೇಕು, ಪರಮಾತ್ಮನ ಗುಣ ಎಲ್ಲ ಕಡೆ ಕಂಡು ಬರಬೇಕು. तो बाप दादा भी आपको पूछते हैं कि अगर बाप साथ है, बाप का माइंड है, तो वो पवर हर कर्म में अनुभव होती है. ನಾವು ಹೊರಗಿನ ಜನರಿಗೆ ಹೇಳ್ತೀವಿ ಪರಮಾತ್ಮ ಎಲ್ಲ ಕಡೆ ಇದ್ರೆ ಹಂಗಾರೆ ಅವನ ಗುಣ ಎಲ್ಲ ಕಡೆ ಕಾಣ್ಬೇಕು, ಎಲ್ಲ ಕಡೆ ನಮ್ಗೆ ಅನುಭವ ಆಗ್ಬೇಕಿತ್ತು ಅಂತ ನಾವು ಮತ್ತೊಬ್ಬರಿಗೆ, ಭಕ್ತಿ ಮಾರ್ಗದಲ್ಲಿ ಇದ್ದವರಿಗೆ, ಅಜ್ಞಾನಿಗಳಿಗೆ ಈ ರೀತಿ ಮಾತಾಡ್ತೀವಿ. ಹಾಗಾದ್ರೆ ನಾವು ಬಾಪ್ತಾದ ನನ್ನ ಜೊತೆಗಿದ್ದಾರೆ, ಸರ್ವಶಕ್ತಿವಂತ ಬಾಬಾ ನನ್ನ ಜೊತೆಗಿದ್ದಾರೆ, ನಾನು ಬಾಬಾ ಕಂಬೈಂಡ್ ಅಂದ ಮೇಲೆ ಎಲ್ಲಾ ಶಕ್ತಿಗಳು ನಮ್ಮ ಕರ್ಮದಲ್ಲಿ ಕಂಡು ಬರಬೇಕಿತ್ತು. कर्म में अनुभव होती है, दूसरों को भी अनुभव होती है. क्या समझते हो? ನಮಗೂ ಅನುಭವ ಆಗ್ಬೇಕು, ನಮ್ಮನ್ನು ಕಂಡಾಗ ಬೇರೆಯವರಿಗೂ ಅನುಭವ ಆಗ್ಬೇಕು. ಡಬಲ್ ಫಾರ್ನೆಸ್ ಕ್ಯಾ ಸಮಜ್ತೆ ಹೋ ಹೇಳಿ. ವಿದೇಶಿಯರು ಏನ್ ಹೇಳ್ತೀರಿ? ಪವರ್ ಹೇ, ಸರ್ವಶಕ್ತಿವಂತ ತಂದೆಯ ಎಲ್ಲ ಶಕ್ತಿಗಳು ನನ್ನ ಹತ್ರ ಇದೆಯಾ? ಸದಾ ಹೇ, ಸದಾ ಕಾಲಕ್ಕಿದೆಯಾ? ಬೇರೆಯವರಿಗೆ ನನ್ನಿಂದ ಶಕ್ತಿಯ ಅನುಭೂತಿ ಆಗ್ತಾ ಇದೆಯಾ? ಚೆಕ್ ಮಾಡ್ಕೊಳ್ಳಿ. पहले क्वेश्चन में तो सब हाँ कर देते, जब दूसरा क्वेश्चन आता है सदा है, ಪರಮಾತ್ಮನ ಶಕ್ತಿಗಳೆಲ್ಲ ಇದೆಯಾ ನಮ್ಮ ಹತ್ರ ಅನ್ನುವಾಗ ಮಕ್ಕಳು ಏನು ಉತ್ತರ ಕೊಡ್ತಾರೆ? ಹಾ ಬಾಬಾ ಅಂತಾರೆ. ಸದಾ ಹೇ ಅನ್ನುವಾಗ ಇದೆರಡನೇ ಕ್ವೆಶ್ಚನ್. तो सोच में पड़ जाते ही, ಸದಾ ಇದೆಯಾ? ಸರ್ವಶಕ್ತಿಗಳು ಕರ್ಮದಲ್ಲಿ ಸದಾ ಕಾಲಕ್ಕೂ ಕಾಣ್ತಾ ಇದೆಯಾ? ನನ್ನಿಂದ ಕಾಣಬೇಕು. ಬಾಬಾ ಜೊತೆಗಿದ್ದಾರೆ ಅಂತಂದ್ಮೇಲೆ ಬಾಬಾ ಸರ್ವಶಕ್ತಿವಂತ, ಆಲ್ಮೈಟಿ ಅಥಾರಿಟಿ, ಎಲ್ಲಾ ಶಕ್ತಿಗಳು ನನ್ನ ಹತ್ರ ಕಾಣಬೇಕು, ಕರ್ಮದಲ್ಲಿ ಅನುಭವ ಆಗ್ಬೇಕು. ಬಾಬಾ ತಿಳಿಸ್ತಿದ್ದಾರೆ ಅದು ಸದಾ ಕಾಲಕ್ಕಿದೆಯಾ ಅಂತ ಕೇಳಿದ್ರೆ ಮಕ್ಕಳು ಯೋಚನೆ ಮಾಡ್ತಾರೆ. ತೋ ಅಖಂಡ ತೋ ನಹಿ ಹುವನ, ಸದಾ ಕಾಲಕ್ಕೂ ಆ ಸ್ಥಿತಿ ಇಲ್ಲ ಅಂತಂದ್ರೆ ಅಖಂಡ ಇಲ್ಲ ಅಂತ ಅರ್ಥ ಅಲ್ವಾ? ಆಪ್ ಚಾಲೆಂಜ್ ಕ್ಯಾ ಕರ್ತೆ ಹೋ ಹೇಳಿ. ಇವತ್ತು ಅಖಂಡ ಅಂತ ಯಾವುದಕ್ಕೆ ಬಂತು? अखंड राज्य स्थापन कर रहे हो या ಖಂಡಿತ ರಾಜ್ಯ ಸ್ಥಾಪನೆ कर रहे हो? ಅಖಂಡ ರಾಜ್ಯವನ್ನ ಸ್ಥಾಪನೆ ಮಾಡ್ತಿದ್ದೀರಾ ಅಥವಾ ಖಂಡಿತ ರಾಜ್ಯವನ್ನ ಸ್ಥಾಪನೆ ಮಾಡ್ತಿದ್ದೀರಾ? ಕ್ಯಾ कर रहे हो? ಅಖಂಡ ಹೇನ ಬಾಬಾ ಅಂತಾರೆ. ಅಖಂಡ ರಾಜ್ಯವನ್ನ ಸ್ಥಾಪನೆ ಮಾಡುವಂತ ನಾವು ಹೆಂಗಿರ್ಬೇಕು? ಹೆಂಗಿರ್ಬೇಕ? ಬಾಪ್ತಾದರವನ್ನ ಜೊತೆ ಮಾಡ್ಕೊಂಡಂತಹ ನಾವು ಪರಮಾತ್ಮನ ಗುಣ, ಪರಮಾತ್ಮನ ಶಕ್ತಿ, ಆಲ್ಮೈಟ್ ಅಥಾರಿಟಿಯ ಸರ್ವ ಶಕ್ತಿಗಳು ನಮ್ಮಲ್ಲಿ ಸದಾ ಕಾಲಕ್ಕಿರ್ಬೇಕು. ಅದು ಅಖಂಡ, ಸದಾ ಕಾಲಕ್ಕಿದ್ರೆ ಅದು ಅಖಂಡ ರಾಜ್ಯ. ಬಾಬಾ ಅಂತಾರೆ ಈಗ ಅಖಂಡ ರಾಜ್ಯ ಸ್ಥಾಪನೆ ಮಾಡ್ತಿದ್ದೀರೋ ಅಥವಾ ಖಂಡಿತ ರಾಜ್ಯ ಸ್ಥಾಪನೆ ಮಾಡ್ತಿದ್ದೀರೋ? ಕ್ಯಾ ಕರ್ ರಹೆ ಹೋ? ಅಖಂಡ ಹೇನಾ? अच्छा, टीचर्स बोलो अखंड है, तो अभी चेक करो अखंड स्वराज्य है. ಅಖಂಡ ಸ್ವರಾಜ್ಯ ಇದೆಯಾ? ಚೆಕ್ ಮಾಡ್ಕೊಳ್ಳಿ. ಬಾಬಾ ಮೊದಲನೇ ಪೇಜಲ್ಲಿ ಏನಂದ್ರು? ಸ್ವರಾಜ್ಯಾಧಿಕಾರವನ್ನ ನಡೆಸುವಂತ ನಾವು ಮಕ್ಕಳಲ್ಲಿ ನಡು ಮಾಯೆ ತನ್ನ ಪ್ರಭಾವವನ್ನ ಬೀರ್ತದೆ. ನಮ್ಮ ಹಳೆಯ ಸಂಸ್ಕಾರ ಇಮರ್ಜ್ ಆಗುವಂಗೆ ಮಾಡ್ತದೆ. ವ್ಯರ್ಥ ಯೋಚನೆ ಮಾಡುದು, ವ್ಯರ್ಥ ಸಮಯ ಕಳೆಯುವುದು, ವ್ಯರ್ಥ ಮಾತಾಡೋದು, ವ್ಯರ್ಥ ಮಾತನ್ನ ಕೇಳುದು, ಒಂದು ಕಡೆ ವ್ಯರ್ಥ ಸಂಸ್ಕಾರ, ಇನ್ನೊಂದು ಕಡೆ ಅಲ್ಬೇಲ ಪನ್ನಿನ ಸಂಸ್ಕಾರ. ಇದು ಏನ್ ಮಾಡ್ತದೆ? ಸ್ವರಾಜ್ಯವನ್ನ ಖಂಡಿತ ಮಾಡ್ತದೆ. ಕರ್ಮೇಂದ್ರಗಳಿಗೆ ಅಧೀನಾಗ್ತೀವಿ, ಮಾಯಾ ಪ್ರಭಾವಕ್ಕೆ ಅಧೀನಾಗ್ತೀವಿ, ಪರಾಧೀನಾಗ್ತೀವಿ. ಸ್ವರಾಜ್ಯ ಅಧಿಕಾರಿ ಅಂದ್ರೆ ಹೆಂಗಿರ್ಬೇಕು? ಎಷ್ಟು ಚಂದ ರೂಲಿಂಗ್ ಪವರ್ ಇರ್ಬೇಕು, ಕಂಟ್ರೋಲಿಂಗ್ ಪವರ್ ಇರ್ಬೇಕು. ಅದನ್ನ ಚೆಕ್ ಮಾಡುವಾಗ ಬಾಬಾ ಈ ರೀತಿ ಕೇಳ್ತಿದ್ದಾರೆ, ತಮ್ಮ ಸ್ವರಾಜ್ಯ ಅಖಂಡ ಇದೆಯಾ? ನಡು ಈ ರೀತಿ ಡಿಸ್ಟರ್ಬ್ ಯಾವ್ದು ಇಲ್ಲಲ್ವಾ ಮಾಯದ್ದು? ಟೀಚರ್ಸ್ ಬೋಲು ಅಖಂಡ ಸ್ವರಾಜ್ಯ ಹೇ ಅಂತ ಕೇಳ್ತಾರೆ ಬಾಬಾ. राज्य अर्थात प्रारब्ध सदा का लेना है, या बीच बीच में कट हो जाए तो कोई हर्जा नहीं, ऐसे चाहते हो? ಅಖಂಡ ರಾಜ್ಯವನ್ನ ಬಯಸ್ತಿದ್ದೀರೋ ಅಥವಾ ನಡು ಕಟ್ಟಾದ್ರೂ ಪರವಾಗಿಲ್ಲ, ಹರ್ಜಾ ನಹಿ ಅಂತ ಬಯಸ್ತಿದ್ದೀರೋ? ಲೇನೆ ಮೇ ತೋ ಸದಾ ಚಾಹಿಯೆ और पुरुषार्थ में कभी कभी चलता है ऐसे. ಅಖಂಡ ರಾಜ್ಯವನ್ನ ನಾನು ಪಡ್ಕೋಬೇಕನ್ನೋದು ಸದಾ ಕಾಲಕ್ಕೂ ಬೇಕು. ಅಖಂಡ ರಾಜ್ಯ ಪುರುಷಾರ್ಥ
ಕೆಲವೊಮ್ಮೆ ಹಿಂಗಾಗ್ತದ ಬಾಬಾ ಅಂದ್ರೆ ನಡೀತದ. ಫಾರಿನರ್ಸ್ ಕೋ ಕಹಾತಾನ ಅಪನೆ ಜೀವನ್ ಕಿ ಡಿಕ್ಷನರಿ ಸೇ. ಆದ್ರಿಂದ ಕೆಲವೊಮ್ಮೆ ಕಬಿ ಇದು ನಡೀತದ. ಅಖಂಡ ರಾಜ್ಯದಲ್ಲಿ ಕಬಿ ಅನ್ನಂತ ಶಬ್ದ ಇದೆಯಾ? ಲೇನೆ ಮೇ ತೋ ಸದಾ ಚಾಹಿಯೇನಾ? ಬಾಬಾ ಅಂತಾರೆ ಇಂಗ್ಲಿಷ್ ಶಬ್ದ ಹೇಳಿ ಕಬಿಗೆ. ನಮ್ಮ ಜೀವನ ಡಿಕ್ಷನರಿಯಲ್ಲಿ ಇದೆರಡು ಇಂಗ್ಲಿಷ್ ಶಬ್ದಗಳು ಇರಬಾರ್ದು. ಯಾವ್ದು ಇಂಗ್ಲಿಷ್ ಶಬ್ದ? ಕಬಿಗೆ ಹೇಳಿ ಇಂಗ್ಲಿಷಿನಲ್ಲಿ ಹೇಳಿ. ಸಮ್ ಟೈಮ್, ಸಮಥಿಂಗ್, ಇದೆರಡು ಶಬ್ದ ತೆಗೆದಾಕಿಬಿಡಿ. ಅಭಿ ಸಮ್ ಟೈಮ್ ಖತಮ್ ಹುವಾ, ಜಯಂತಿ ಬೋಲು. ಬಾಬಾ ಅಂತಿದ್ದಾರೆ ಸಮ್ ಟೈಮ್ ಅನ್ನ ಖತಮ್ ಮಾಡಿದಿರಾ? ಸಮಥಿಂಗ್ ಕೆಲವೊಮ್ಮೆ ಏನೇನೋ ಆಗ್ತಾ ಇರ್ತದೆ ಅನ್ನುವಂಥದ್ದು. ಸಮ್ ಟೈಮ್ ಮತ್ತೆ ಸಮಥಿಂಗ್ ಎರಡನ್ನೂ ತೆಗೆದುಹಾಕಿಬಿಡಿ. ಸಮ್ ಟೈಮ್ ಅನ್ನ ಖತಮ್ ಮಾಡಿದಿರಾ? ಜಯಂತಿ ಅಕ್ಕನವರು ಹೇಳಿ. ರಿಸಲ್ಟ್ ದೇಂಗಿನ ನನ್ಗೆ ರಿಸಲ್ಟ್ ಕೊಡ್ತೀರಲ್ವಾ? ಯಾವ ರಿಸಲ್ಟ್? ಸಮ್ ಟೈಮ್ ಮತ್ತೆ ಸಮಥಿಂಗ್ ಶಬ್ದವನ್ನ ತೆಗೆದು ಹಾಕಿರುವಂತಹ ರಿಸಲ್ಟ್, ಫಲಿತಾಂಶ. ಸಮ್ ಟೈಮ್ ಖತಮ್ ಹೈ जो समझते हैं, समटाइम शब्द सदा के लिए समाप्त हो गया, वो हाथ उठाओ. समटाइम ಅನ್ನುವಂತ ಶಬ್ದ ಸದಾ ಕಾಲಕ್ಕೂ ನನ್ನ ಜೀವನ ಡಿಕ್ಷನರಿಯಿಂದ ಸಮಾಪ್ತಿ ಮಾಡ್ಕೊಂಡಿದ್ದೀನಿ ಅನ್ನೋರ್ ಕೈ ಎತ್ತಿ. ಖತಮ್ ಹೋಗಯಾ ಯಾ ಖತಮ್ ಹೋಗಾ? ಲಂಬಾ ಹಾತ್ ಉಠಾವೋ. ಖತಮ್ ಆಯ್ತಾ ಸಮಟೈಮ್ ಕಬಿ ಅಥವಾ ಖತಮ್ ಆಗ್ಲಿಕ್ಕಿದೆನಾ? ಉದ್ದ ಕೈ ಎತ್ತಿ. वतन की टीवी में तो आपके हाथ आ गए, यहाँ की टीवी में सभी के नहीं आते. ಬಾಬರವರ ಹತ್ತಿರ ಟಿವಿ ಇದೆ, ಅಲ್ಲಿ ಮಾತ್ರ ಜಗತ್ತಿನ ಯಾವ ಮೂಲೆಯಲ್ಲಿ ನಾವು ಕೈ ಎತ್ತಿದ್ರು ಆ ಟಿವಿಯಲ್ಲಿ ಬಾಬಾ ನೋಡ್ತಾರೆ. ಇಲ್ಲಿ ನಮ್ಮ ಮುಂದೆ ಟಿವಿ ಇದೆ ಅಲ್ಲ ನೋಡಿ, ಇದರಲ್ಲಿ ಕೆಲವ್ರದ್ದು ಕಾಣಂಗೇ ಇಲ್ಲ. ये कलयुगी टीवी है ना, वहाँ जादू की टीवी है. ಬಾಬನ ಹತ್ರ ಇರುವಂತ ವತನದ ಟಿವಿ ಅದು ಜಾದುವಿನ ಟಿವಿ, ಇಸ್ಲಿಯೇ ಆ ಜಾತಾ ಹೈ. ಬಹುತ್ ಅಚ್ಚಾ, ಫಿರ್ ಬಿ ಬಹುತೋನೆ ಉಠಾಯ. ಬಹಳ ಒಳ್ಳೇದು, ನೀವು ಎಲ್ಲರೂ ಸಹಿತ ಕೈ ಎತ್ತಿದಿರಿ. ಉನ್ನೋಂಕೋ ಸದಾ ಕಾಲಕ್ಕೆ ಮುಬಾರಕ್ ಹೋ, ಅವರಿಗೆ ಸದಾ ಕಾಲದ ಶುಭಾಶಯವನ್ನ ಬಾಬಾ ಕೊಡ್ತಾ ಇದ್ದಾರೆ. ಅಚ್ಚಾ, ಅಭಿ ಭಾರತವಾಸಿ ಜಿಸ್ಕಾ ಪ್ರಾಕ್ಟಿಕಲ್ ಸದಾ ಕಾಲ ಸ್ವರಾಜ್ಯ ಹೈ, सर्व कर्मेंद्रिय लॉ और ऑर्डर में ही. वह हाथ उठाओ. ವಿದೇಶರ ಹತ್ರ ಮಾತಾಡಿ ಸಮ್ ಟೈಮ್ ಸಮಥಿಂಗ್ ಅನ್ನುವಂತ ಶಬ್ದವನ್ನ ಸಮಾಪ್ತಿ ಮಾಡಿಸಿ ಕೈ ಎತ್ತಿಸಿದ್ರು ಬಾಬಾ. ಈಗ ಭಾರತವಾಸಿಗಳಿಗೆ ಹೇಳ್ತಿದ್ದಾರೆ, ಜಿಸ್ಕಾ ಸಮ್ ಟೈಮ್ ಸಮಥಿಂಗ್ ಅನ್ನ ಸಮಾಪ್ತಿ ಮಾಡಿದ್ರೆ ಯಾವ್ದು ಶಬ್ದ ಉಳಿಯಿತು? ಸದಾ. ಸದಾ ಸ್ವರಾಜ್ಯಾಧಿಕಾರಿ, ಸದಾ ಅಖಂಡ ಸ್ವರಾಜ್ಯ ಶಬ್ದ ಉಳಿಯುತ್ತದೆ. ಈಗ ಭಾರತವಾಸಿಗಳಿಗೆ ಜಿಸ್ಕಾ ಪ್ರಾಕ್ಟಿಕಲ್ ಸದಾಕಾಲ್ ಸ್ವರಾಜ್ಯ है, सर्व कर्मेंद्रिय लॉ और ऑर्डर में ही वो हाथ उठाओ. ಭಾರತವಾಸಿಗಳಲ್ಲಿ ಪ್ರಾಕ್ಟಿಕಲ್ ಆಗಿ ಸದಾ ಕಾಲಕ್ಕೂ ನಾನು ಸ್ವರಾಜ್ಯಾಧಿಕಾರಿ ಅನ್ನೋರ್ ಕೈ ಎತ್ತಿ. ಎಲ್ಲಾ ಕರ್ಮೇಂದ್ರಿಯಗಳು ಲಾ ಮತ್ತೆ ಆರ್ಡರ್ ಪ್ರಕಾರ ನಡೀತಾ ಇದೆ, ಪ್ರಾಕ್ಟಿಕಲ್ ಆಗಿ ಸದಾ ಕಾಲದ ಸ್ವರಾಜ್ಯ ನಡೀತಾ ಇದೆ ಅನ್ನೋರ್ ಕೈ ಎತ್ತಿ. ಪಕ್ಕಾ ಹಾತ್ ಊಟನ, ಕಚ್ಚಾ ನಹಿ, ಪಕ್ವವಾದ ಕೈ ಎತ್ತಬೇಕು, ಕಚ್ಚಾ ಕೈಯಲ್ಲ. ಸದಾ ಯಾದ್ ರಖನಾ ಕಿ सबा में हाथ उठाया. फिर बाप दादा को बातें बहुत मीठी मीठी बताते हैं. ತುಂಬಿದ ಸಭೆಯಲ್ಲೆಲ್ಲ ಕೈ ಎತ್ತಿದಿರಿ, ಮತ್ತೆ ಬಾಬನಿಗೆ ಬಹಳ ಮಧುರವಾಗಿ ಮಾತಾಡ್ತೀರಿ. ಕೇತೆ ಹಿ ಬಾಬಾ ಆಪ್ ತೋ ಜಾನ್ತೆ ಹೋ ನಾ, ಕಭಿ ಕಭಿ ಮಾಯಾ ಆ ಜಾತಿ ಹೈ. ಕೆಲವೊಮ್ಮೆ ಕೈ ಎತ್ತಿ ಬಿಡೋದು ಮತ್ತೆ ಹೇಳೋದು ಬಾಬನಿಗೆ, ಬಾಬಾ ನಿನ್ಗಂತೂ ಗೊತ್ತಲ್ವಾ, ಕೆಲವೊಮ್ಮೆ ಮಾಯ ಬಂದ್ಬಿಡ್ತದೆ ಬಾಬಾ. ತೋ ಅಪ್ಪನೆ ಹಾತಕ್ಕೆ ಲಾಚ್ ರಖೋ. ಅದಕ್ಕೆ ನೀವು ಕೈ ಎತ್ತಿದಿರಲ್ಲ, ಆ ಕೈ ಎತ್ತಿದ್ದು ಸ್ವಲ್ಪ ಗಮನ ಇಟ್ಕೊಳ್ಳಿ, ಅದನ್ನ ಕಾಯ್ಕೋಬೇಕು. ಸದಾ ಕಾಲದ ಸ್ವರಾಜ್ಯ, ಸರ್ವ ಕರ್ಮೇಂದ್ರಿಯಗಳು ಲಾ ಮತ್ತೆ ಆರ್ಡರ್ ನಲ್ಲಿ ಇದೆ ಬಾಬಾ ಅಂತ ನೀವು ಕೈ ಎತ್ತಿದಿರಲ್ಲ, ಆ ಮಾತನ್ನು ಉಳಿಸ್ಕೋಬೇಕು ಅಂತಾರ ಬಾಬಾ. कहते हैं ना बाबा आप तो जानते हो ना ಅಂತ ಅಂತೀವಿ. अच्छा फिर भी हिम्मत रखी है, तो हिम्मत नहीं हारना. हिम्मत पर बाप दादा की मदद है ही. ನೀವು ಹೇಗೀಗ ಸಾಹಸದಿಂದ ಕೈ ಎತ್ತಿದಿರಲ್ವಾ, ಆ ಸಾಹಸವನ್ನು ಎಂದಿಗೂ ಕಳ್ಕೋಬಾರ್ದು. ನಾವಿಟ್ಟಂತ ಸಾಹಸಯುಕ್ತ ಸಂಕಲ್ಪಕ್ಕೆ ಬಾಬಂದ ಸದಾ ಕಾಲಕ್ಕೂ ಮದದ್ ಇದ್ದೇ ಇದೆ, ಸಹಯೋಗ ಇದ್ದೇ ಇದೆ.
अच्छा, आज बाप दादा ने देखा कि वर्तमान समय के अनुसार अपने ऊपर, हर कर्मेंद्रियों के ऊपर स्वयं की स्वयं प्रति जो कंट्रोलिंग पावर होनी चाहिए वह कम है, वह और ज्यादा चाहिए. ಬಾಬಾ ಟೋಟಲಿ ರಿಸಲ್ಟ್ ಹೇಳ್ತಿದ್ದಾರೆ. ವರ್ತಮಾನ ಸಮಯದ ಅನುಸಾರವಾಗಿ ತಮ್ಮ ಮೇಲೆ ತಮಗೇನೆ ಕಂಟ್ರೋಲಿಂಗ್ ಪವರ್, ಕರ್ಮೇಂದ್ರಿಯಗಳ ಮೇಲೆ ಕಂಟ್ರೋಲಿಂಗ್ ಪವರ್, ಸ್ವಯಂ ಕಿ ಸ್ವಯಂ ಪ್ರತಿ ಕಂಟ್ರೋಲಿಂಗ್ ಪವರ್, ನನ್ನ ಮೇಲೆ ನನಗೇನೆ ಕಂಟ್ರೋಲಿಂಗ್ ಪವರ್, ಕರ್ಮೇಂದ್ರಿಯಗಳ ಮೇಲೆ ಕಂಟ್ರೋಲಿಂಗ್ ಪವರ್ ಎಷ್ಟು ಇರಬೇಕಾಗಿದೆನೋ ಅದು ಕಡಿಮೆ ಇದೆ. ವಹ और ज्यादा चाहिए, ಇನ್ನಷ್ಟು कंट्रोलिंग पावर ಜಾಸ್ತಿ ಬೇಕಾಗಿದೆ. बाप दादा बच्चों की रूहानियत रूरी हांड से नमस्कार रहे थे. ಬಾಬಾ ಮಕ್ಕಳು ಬಾಬನ್ ಜೊತೆಗೆ ಆತ್ಮಿಕ ಸಂಭಾಷಣೆ ಮಾಡ್ತಿದ್ದಾರೆ. ಅದನ್ನ ನೋಡಿ ಬಾಬನಿಗೆ ಮುಗುಳುನಗೆ ಬರ್ತಾ ಇದೆ. ಏನ್ ಮಾತಾಡ್ತಿದ್ದಾರೆ ಮಕ್ಕಳು? बच्चे कहते हैं कि पावरफुल याद के 4 घंटे होते नहीं है बाबा. पॉवरफुल योगा 4 घंटे ಆಗಂಗಿಲ್ಲ. बाप दादा ने 8 घंटे से 4 घंटा किया. बाप दादा ಮೊದಲು 8 ಗಂಟೆ ಪವರ್ಫುಲ್ ಯೋಗ ಮಾಡಬೇಕು ಅಂತ ಅಂದದನ್ನ 4 ಗಂಟೆ ಮಾಡಿದ್ದಾರೆ. ಅವರು ಬಚ್ಚೆ ಕೇತೆ ಹಿ 2 घंटा ठीक है. ಬಾಬಾ 8 ಗಂಟೆ ಮಾಡಿದ್ದನ್ನ ಮಕ್ಕಳು 4 ಗಂಟೆ ಮಾಡಿದ್ರು. ಸರಿ ಬಾಬಾ 4 ಗಂಟೆ ಪವರ್ಫುಲ್ ಯೋಗ. ಈಗ ಮಕ್ಕಳು ಹೇಳ್ತಾರೆ ಬಾಬಾ 2 ಗಂಟೆ ಟೀಕೆ ಹೈ. तो बताओ कंट्रोलिंग पावर हुई? अगर ನಿಮ್ಮ ಹತ್ರ कंट्रोलिंग पावर उड़ीता? और अभी से अगर ये अभ्यास नहीं होगा तो समय पर पास विद्वानर राज्य अधिकारी कैसे बन सकेंगे? 8 ಗಂಟೆ ಇರಬೇಕು ಪವರ್ಫುಲ್ ನೆನಪು. ಅದು ಹೋಗಿ 4 ಗಂಟೆಯ ಯೋಗ ಕರೆಕ್ಟು ಅಂತ ಹೇಳ್ಕೊಂಡು ಬಾಪ್ ದಾದಾನೆ 8 ಗಂಟೆ से 4 घंटा किया. ಬಾಪ್ ದಾದಾ 4 ಗಂಟೆ ಮಾಡಿದ್ರೆ ಮಕ್ಕಳು 2 ಗಂಟೆ ಟೀಕ್ ಅಂತಾರೆ. ಹಂಗಾರೆ ಇದು ಕಂಟ್ರೋಲಿಂಗ್ ಪವರಾ? तो अभी से अगर ये अभ्यास ಈಗಿಂದಲೇ ನಮಗೆ 4 ಗಂಟೆ ಚಲೋ ಪವರ್ಫುಲ್ ನೆನಪಿನಲ್ಲಿ ಕೂತ್ಕೊಳ್ಳುವಂತ ಅಭ್ಯಾಸ ಮಾಡ್ಕೊಂಡಿಲ್ಲ ಅಂದ್ರೆ ಮುಂದಕ್ಕಿಂತ ಸಮಯ ಬರ್ತದೆ ನಾವು ಪಾಸ್ ವಿತ್ ಆನರ್ ರಾಜ್ಯ ಅಧಿಕಾರಿಗಳು ಹೆಂಗಾಗ್ಲಿಕ್ಕೆ ಸಾಧ್ಯ? बनना तो है ना. बच्चे हंसते ही. आज बाप दादा ने बच्चों की बातें बहुत सुनी है. ಇವತ್ತು ನಾನು ಮಕ್ಕಳ ಮಾತು ಬಹಳ ಹೇಳಿದೆ. ಬಾಪ್ ದಾದಾಕು ಹಸಾತೆ ಬಿ ಹೇ. ಈ ಮಕ್ಕಳು ಎಷ್ಟು ಜೋರಿದ್ದಾರೆ ಅಂದ್ರೆ ಬಾಪ್ ದಾದಾಕು ಹಸಾತೆ ಬಿ ಹೇ. ನನಗೇನೆ ನಗು ಬರುವಂತೆ ಮಾಡ್ತಿರಲ್ಲ. ಕೇತೆ ಹಿ ಟ್ರಾಫಿಕ್ ಕಂಟ್ರೋಲ್ 3 ಮಿನಿಟ್ ನೈ ಹೋತಾ. ಕೆಲವೊಮ್ಮೆ ಮಕ್ಕಳು ಟ್ರಾಫಿಕ್ ಕಂಟ್ರೋಲ್ 3 ನಿಮಿಷ ಆಗಂಗಿಲ್ಲ ಬಾಬಾ ಅಂತಾರಂತೆ. शरीर का कंट्रोल हो जाता, खड़े हो जाते. नाम है मन के कंट्रोल, लेकिन मन का कंट्रोल कभी होता कभी नहीं होता. कारण क्या है? शरीर 3 ನಿಮಿಷ ಚಂದ ನಿಲ್ತದೆ ಅಥವಾ 3 ನಿಮಿಷ ಅಚಲವಾಗಿ ಕುರ್ಚಿಯಲ್ಲಿ ಕೂತ್ಕೊಳ್ತದೆ. ಈಗ ಟ್ರಾಫಿಕ್ ಕಂಟ್ರೋಲ್ ಅಂದ್ರೆ ಮನಸ್ಸಿನ ಕಂಟ್ರೋಲ್. ಮನಸ್ಸಿನ ಕಂಟ್ರೋಲ್ ಕೆಲವೊಮ್ಮೆ ಆಗ್ತದೆ, ಕೆಲವೊಮ್ಮೆ ಆಗಂಗಿಲ್ಲ. ಹಂಗಾರೆ ಕಾರಣ ಏನು? ಮನಸ್ಸಿನ ಕಂಟ್ರೋಲ್ ಕೆಲವೊಮ್ಮೆ ಆಗ್ತದೆ, ಕೆಲವೊಮ್ಮೆ ಆಗಂಗಿಲ್ಲ. ಕಾರಣ ಏನು? ಕಂಟ್ರೋಲಿಂಗ್ ಪವರ್ ಗೆ ಕಮ್ಮಿ. ಯಾವುದರ ಕೊರತೆ? ಕಂಟ್ರೋಲಿಂಗ್ ಪವರಿನ ಕೊರತೆ. ಇಸೆ ಅಭಿ ಅವ್ರ ಬಡಾನ. ಈ ಕಂಟ್ರೋಲಿಂಗ್ ಪವರ್ ಅನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. ಆರ್ಡರ್ ಕರೋ, जैसे हाथ को ऊपर उठाना चाहो तो उठा लेते हो. ಈಗ ಕೈ ಎತ್ತಿ ಎಲ್ಲರೂ, ಕೈ ಎತ್ತಿ. ಕೈ ಎತ್ತಿ ಅಂದ ಕೂಡ್ಲೆ ಹೆಂಗೆ ಕೈ ಎತ್ತಿ ಬಿಡ್ತೀವಿ? ಕ್ರೇಕ್ ನಹಿ ಹೈ तो उठा लेते हो ना. ಅಂದ್ರೆ ಯಾವುದೇ ಕ್ರ್ಯಾಕ್ ಆಗಿಲ್ಲ, ಏನಾಗಿಲ್ಲ, ಕೈ ಚಂದ ಇದೆ. 1 ಸೆಕೆಂಡ್ ಎತ್ತಿರಿ ಅಂದ ಕೂಡ್ಲೆ ಎತ್ತಿ ಬಿಡ್ತೀವಿ ಕೈ. ಓಕೆ, ಅದೇ ರೀತಿ ಮನ್, यह सूक्ष्म शक्ति कंट्रोल में आनी चाहिए, लाना ही है. ಭಾವಾಂತರ ಸೂಕ್ಷ್ಮ ಶಕ್ತಿಯನ್ನ ಮನಸ್ಸಿನಲ್ಲಿ ಕಂಟ್ರೋಲಿಂಗ್ ಪವರ್ ಬರಲೇಬೇಕು. ಲಾನಾ ಹಿ ಹೈ, ಅದು ಬರುವಂಗೆ ಮಾಡ್ಕೊಳ್ಳೇಬೇಕು. ಹಂಗಾರೆ ಮನಸ್ಸು ಕಂಟ್ರೋಲ್ ಅಲ್ಲಿ ಇದೆ ಅಂತ ಹೇಳ್ಕೊಂಡು ಚೆಕ್ ಮಾಡೋದು ಹೆಂಗೆ? ಕೈ ಮೇಲೆ ಎತ್ತಿರಿ ಅಂದಕೊಳ್ಳೆ 1 ಸೆಕೆಂಡ್ಗೆ ಎತ್ತುತ್ತೀವಿ. ಹಾಗೆಯೇ ಮನಸ್ಸು ಆರ್ಡರ್ ಪ್ರಮಾಣ ಇದೆ, ಮನಸ್ಸಿನಲ್ಲಿ ಕಂಟ್ರೋಲಿಂಗ್ ಪವರ್ ಇದೆ ಅಂತ ಹೆಂಗ್ ಚೆಕ್ ಮಾಡ್ಕೊಳ್ಳೋಣ? ಆರ್ಡರ್ ಕರೋ,
स्टॉप तो स्टॉप हो जाए। सेवा का सोचो, सेवा में लग जाए। परमधाम में चलो तो परमधाम में चला जाए। सूक्ष्म वतन में चलो, सेकंड में चला जाए। जो सोचो वो ऑर्डर में हो। अभी इस ಶಕ್ತಿ को बढ़ाओ। ಬಾಬಾ ಹೇಳ್ತಿದ್ದಾರೆ, ನಮ್ಮ ಮನಸ್ಸಿಗೆ ಆರ್ಡರ್ ಮಾಡ್ಬೇಕು ನಾವು. ಏನ್ ಆರ್ಡರ್? ಸ್ಟಾಪ್ ಅಂದ್ರೆ ಎಲ್ಲಾ ಆಲೋಚನೆಗಳು ಸ್ಟಾಪ್ ಆಗ್ಬೇಕು. ಹಾ, ಈಗ ಸೇವೆ ಬಗ್ಗೆ ಯೋಚಿಸ್ರಿ ಅಂದ ಕೂಡ್ಲೆ ಮನಸ್ಸು ಸೇವೆಯ ಬಗ್ಗೆ ತೊಡಗ್ಬೇಕು. ಈಗ 1 ಸೆಕೆಂಡ್ಗೆ ಎಲ್ಲರೂ ಪರಿಣಾಮಕ್ಕೆ ನಡೀರಿ. ಆವಾಗ ನಮ್ಮ ಮನಸ್ಸು 1 ಸೆಕೆಂಡಿಗೆ ಪರಿಣಾಮದಲ್ಲಿ ಹೋಗಿ ನಿಲ್ಬೇಕ. ಸೂಕ್ಷ್ಮವತನ ಚಲೋ, 1 ಸೆಕೆಂಡಿಗೆ ಮನಸ್ಸು ಸೂಕ್ಷ್ಮವತನಕ್ಕೆ ಹೋಗ್ಬಿಡ್ಬೇಕ. ಏನು ಯೋಚನೆ ಮಾಡ್ತೀವೋ ಅದೇ ಆರ್ಡರ್. ಆ ಆರ್ಡರ್ ಪ್ರಕಾರ ನಮ್ಮ ಮನಸ್ಸು ಇರ್ಬೇಕ. ಈ ಶಕ್ತಿಯನ್ನ ವೃದ್ಧಿ ಮಾಡ್ಕೊಳ್ಳಿ. छोटे छोटे संस्कारों में युद्ध में समय नहीं गवावो. ಸಣ್ಣ ಸಣ್ಣ ಸಂಸ್ಕಾರದಲ್ಲಿ ಯುದ್ಧ ಮಾಡ್ತಾ ನಮ್ಮ ಸಮಯವನ್ನ ಹಾಳು ಮಾಡಬಾರದು, ಕಳೆಯಬಾರದು. ಆಜ್ ಇಸ್ ಸಂಸ್ಕಾರ ಕೋ ಬಗಾಯ, ಕಲ್ಲು ಉಸ್ಕೋ ಬಗಾಯ. ಇವತ್ತು ಈ ಸಂಸ್ಕಾರವನ್ನ ಓಡಿಸಿದೆ, ನಾಳೆ ಆ ಸಂಸ್ಕಾರವನ್ನ ಓಡಿಸಿದೆ. ಸಣ್ಣ ಸಣ್ಣ ಸಂಸ್ಕಾರಗಳು ಓಡಿಸುವುದರಲ್ಲಿ, ಯುದ್ಧ ಮಾಡೋದ್ರಲ್ಲಿ ಸಮಯವನ್ನ ಕಳೆಯಬೇಡಿರಿ. बाबा ತಿಳಿಸ್ತಿದ್ದಾರೆ, कंट्रोलिंग पावर धारण करो तो अलग अलग संस्कार पर टाइम नहीं लगाना पड़ेगा. ನೀವು ಕಂಟ್ರೋಲಿಂಗ್ ಪವರ್ ಅನ್ನು ಧಾರಣೆ ಮಾಡಿಬಿಟ್ರೆ ಬೇರೆ ಬೇರೆ ಸಣ್ಣ ಪುಟ್ಟ ಎಲ್ಲ ಸಂಸ್ಕಾರವನ್ನ ದೂರ ಮಾಡ್ಲಿಕ್ಕೆ ಟೈಮ್ ಜಾಸ್ತಿ ಕೊಡುವ ಅವಶ್ಯಕತೆ ಇಲ್ಲ. ಸ್ಟಾಪ್ ಅಂದ್ರೆ ಸ್ಟಾಪ್. 1 ಸೆಕೆಂಡಿಗೆ ನಮ್ಮ ಮನಸ್ಸು ಕಂಟ್ರೋಲಿಂಗ್ ಪವರ್ ಇರ್ಬೇಕ. ಬಾಬಾ ಅಂತಾರೆ, ಆವಾಗ ಈ ಸಣ್ಣ ಸಣ್ಣ ಸಂಸ್ಕಾರ ಯುದ್ಧದಲ್ಲಿ ನಾವು ಸಮಯ ಕೊಡ್ತೀವಲ್ಲ, ಅವೆಲ್ಲ ಕೊಡ್ಬೇಕಾಗಿಲ್ಲ. ನೈ ಸೋಚನಾ ಹೇ, ನೈ ಕರ್ನಾ ಹೇ, ನೈ ಬೋಲ್ನಾ ಹೇ, ಸ್ಟಾಪ್ ತೋ ಸ್ಟಾಪ್ ಹೋ ಜಾಯ್. ನಾನು ಈ ವ್ಯರ್ಥ ನೆಗೆಟಿವ್ ಇದನ್ನ ಯೋಚನೆ ಮಾಡಬಾರ್ದು, ಇಂಥ ಕೆಲಸ ಮಾಡಬಾರ್ದು, ಈ ರೀತಿ ಮಾತಾಡಬಾರ್ದು. ಸ್ಟಾಪ್ ತೋ ಸ್ಟಾಪ್ ಹೋ ಜಾಯ್. ಈಗ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ನಮ್ಗೆ ಗೊತ್ತಾಗ್ತದೋ ಇಲ್ವೋ? ಗೊತ್ತಾಗ್ತದೆ ಅಂತಂದ ಮೇಲೆ ನಾನು ಮಾಡಬಾರ್ದು ಅಂದ್ರೆ ಮಾಡಬಾರ್ದು, ಯೋಚಿಸಬಾರ್ದು ಅಂದ್ರೆ ಯೋಚಿಸಬಾರ್ದು. ನಹಿ ಸೋಚನಾ, ನಹಿ ಕರ್ನಾ, ನಹಿ ಬೋಲ್ನಾ. ಮನ, ವಚನ, कर्म स्टॉप तो स्टॉप हो जाए. यह है कर्मातीत अवस्था तक पहुंचने की विधि. ಇದು ಕರ್ಮಾತೀತ ಅವಸ್ಥೆಯ ತನಕ ತಲುಪುವಂತಹ ವಿಧಿಯೇ ಇದು. ಯಾವ ಪವರ್? ಕಂಟ್ರೋಲಿಂಗ್ ಪವರ್. ಎಲ್ಲಿ ಬಳಸಬೇಕು? ಮನವಚನ ಕರ್ಮದಲ್ಲಿ. नहीं करना है, नहीं बोलना है, नहीं सोचना है. बाबा अंतर स्टॉप ಅಂದ್ರೆ ಸ್ಟಾಪ್, ಏಕದಮ್ ಕಂಟ್ರೋಲ್. ಇದು ಕರ್ಮಾತೀತ ಅವಸ್ಥೆ ತನಕ ತಲುಪಿಸುವಂತಹ ವಿಧಿಯಾಗಿದೆ. तो कर्मातीत बनना है ना, बाप दादा भी कहते हैं आपको ही बनना है ना. ಎಲ್ಲರೂ ಕರ್ಮಾತೀತ ಆಗ್ಬೇಕಲ್ಲ, ನಾವೇ ಆಗ್ಬೇಕಲ್ವಾ ಕರ್ಮಾತೀತ? ಅವ್ರ कोई नहीं आएंगे, आप ही हो. ಬೇರೆ ಯಾರಾಗ್ತಾರೆ ಕರ್ಮಾತೀತ? ನಾವೇ ಆಗ್ಬೇಕಲ್ವಾ? ನಾವೇ ಆಗುದಲ್ವಾ? आपको ही साथ में ले जाएंगे, लेकिन कर्मातीत को ले जाएंगे ना. ಬಾಬಾ ಹೇಳ್ತಾರೆ, ನಿಮ್ಮನ್ನೇ ನಾನ್ ಜೊತೆ ಕರ್ಕೊಂಡು ಹೋಗ್ಬೇಕಲ್ಲ. ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಕರ್ಮಾತೀತ ಆಗ್ಲೇಬೇಕಲ್ಲ. ಕರ್ಮಾತೀತ ಆದಾಗನೇ ನಾನ್ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಜೊತೆ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಈಗ ಹೇಳಿ, ಸಾಥ್ ಚಲೆಂಗೆ ಯಾ ಪೀಚೆ ಪೀಚೆ ಆಯಂಗೆ? ಕರ್ಮಾತೀತ ಅವಸ್ಥೆಯನ್ನ ತಲುಪಿದ್ರೆ ಬಾಬನ ಜೊತೆ ಜೊತೆಗೇನೆ ಹೋಗ್ಬೋದು, ಇಲ್ಲ ಅಂದ್ರೆ ಪೀಚೆ ಪೀಚೆ. ಸಾಥ್ ಚಲೆಂಗೆ ಯಾ ಪೀಚೆ ಪೀಚೆ ಆಯಂಗೆ? ಪೀಚೆ ಪೀಚೆ ಆನ ಅಂದ್ರೆ ದಿಬ್ಬಣ. ಜೊತೆ ಜೊತೆಗೆ ಹೋಗುದಂದ್ರೆ ವಧು ವರ ಒಟ್ಟೊಟ್ಟಿಗೆ ನಡಿಬೇಕ. ಹಿಂದೆ ಇರೋರೆಲ್ಲ ದಿಬ್ಬಣದವರು. ಈಗ ಹೇಳಿ, ಸಾಥ್ ಚಲೆಂಗೆ ಯಾ ಪೀಚೆ ಪೀಚೆ ಆಯಂಗೆ? यह तो बहुत अच्छा बोला, साथ चलेंगे, हिसाब चुक्त करेंगे, इसमें हाजी नहीं बोला. ಬಾಬಾ ಅಂತಿದ್ದಾರೆ, ಎಲ್ಲ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡ್ಕೋಬೇಕು ನಾವು. ಯಾವ ಲೆಕ್ಕನೂ ಪೆಂಡಿಂಗ್ ಇಲ್ಲ, ಎಲ್ಲನೂ ಚುಕ್ತ ಮಾಡಿದೀವಿ ಅಂದ್ರೆ ಜೊತೆ ಜೊತೆಗೆ ಹೋಗ್ತೀವಿ. ಲೆಕ್ಕಾಚಾರ ಇತ್ತು ಅಂತಂದ್ರೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಆವಾಗ ಬಾಬಾ ಮುಂದಕ್ಕೆ ಹೋಗ್ಬಿಡ್ತಾರೆ, ನಾವು ಹಿಂದೆ ಕುಳಿದು ಬಿಡ್ತೀವಿ.
ಅದಕ್ಕೋಸ್ಕರ ಎಲ್ಲರೂ ಹಿಸಾಬ್ ಕಿತಾಬ್ ಚುಕ್ತು ಕರೆಂಗೆ ಅಂತ ಅನ್ನುವಾಗ ಸುಮ್ಮನೆ ಆಗ್ಬಿಟ್ರಲ್ಲ. ಹಾಜಿ ನೈ ಬೋಲಾ ಕರ್ಮಾತೀತ ಬನ್ಕೆ ಸಾತ್ ಚಲೆಂಗೆನಾ? ಈಗ ಹೇಳಿ, ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಬಾಬಾ, ನಾನು ಕರ್ಮಾತೀತ ಆಗಿ ನಿನ್ನ ಜೊತೆ ಜೊತೆಗೇನೆ ನಡೀತೀನಿ. ಸಾತ್ ಚಲ್ನಾ ಅರ್ಥಾತ್ ಸಾತಿ ಬನ್ಕರ್ ಚಲ್ನಾ. ಬಾಬನ ಜೊತೆಗೆ ಇರುವುದಂತಂದ್ರೆ ಅರ್ಥ ಜೊತೆಗಾರ ಆಗಿ ನಡೆಯುವುದು, ಜೋಡಿಯಾಗಿ ನಡೆಯುವುದು. ನಾನು ಮತ್ತೆ ಬಾಬಾ जोड़ी तो अच्छी चाहिए ना, या लंबी और छोटी समान चाहिए ना. ಜೋಡಿ ಯಾವಾಗ್ಲೂ ಅಕ್ಕಪಕ್ಕ ಸರಿಯಾಗಿರ್ಬೇಕ. ಒಬ್ರು ದಪ್ಪಗಿರೋದು, ಒಬ್ರು ಇನ್ನೊಬ್ರು ತೆಳ್ಳಗಿರೋದು ಅದು ನಡೆಯಂಗಿಲ್ಲ. ಒಬ್ರು ಎತ್ತರ ಇರೋದು, ಒಬ್ರು ಕುಳ್ಳ ಇರೋದು ಅದು ನಡೆಯಂಗಿಲ್ಲ. ಸಮಾನ ಇರ್ಬೇಕ. तो ಕರ್ಮಾತೀತ ಬನ್ನಾ ಹಿ ಹೈ. ಹಾಗಾದ್ರೆ ನಾವು ಸಮಾನ ಆಗೋದಂದ್ರೆ ಏನರ್ಥ ಇಲ್ಲಿ? ಕರ್ಮಾತೀತ ಆಗುವುದು. ಕರ್ಮಾತೀತ ಬನ್ನ ಆಗ ಬಾಬನ साथ साथ जाएंगे. तो क्या करेंगे? अभी अपना राज्य अच्छी तरह से संभालो. ಬಾಬಾ ಅಂತಾರೆ, ಈಗ ನಮ್ಮ ರಾಜ್ಯವನ್ನ ಚೆನ್ನಾಗಿ ಸಂಭಾಲನೆ ಮಾಡಬೇಕು. ರೋಜ್ ಅಪ್ನಿ ದರ್ಬಾರ್ ಲಗಾವು. ರಾಜ್ಯಾಧಿಕಾರಿ ಹೋನ, ದಿನಾ ನಾವು ರಾಜ್ಯ ದರ್ಬಾರವನ್ನ ನಡೆಸಬೇಕು. ಎಲ್ಲರೂ ರಾಜ್ಯಾಧಿಕಾರಿ ಆಗಿದ್ದೀರಲ್ವಾ? तो अपने दरबार लगाओ, कर्मचारियों से हाल चाल पूछो. ದಿನ ರಾಜ್ಯ ದರ್ಬಾರವನ್ನ ನಡೆಸ್ರಿ. ನಮ್ಮ ಕರ್ಮಚಾರಿಗಳು, ಕರ್ಮೇಂದ್ರಿಯಗಳು ಅವರ ಸ್ಥಿತಿಗತಿಯನ್ನ ಕೇಳಿ ಚೆಕ್ ಕರೋ. ಆರ್ಡರ್ ಮೇ ಹಿ ಎಲ್ಲಾ ಕರ್ಮೇಂದ್ರಿಯಗಳು ಆರ್ಡರ್ ಅಲ್ಲಿ ಇದೆಯಾ? ಮನಸ್ಸು ಬುದ್ಧಿ ಸಂಸ್ಕಾರ ಆರ್ಡರ್ ಅಲ್ಲಿ ಇದೆಯಾ? ಚೆಕ್ ಮಾಡ್ಕೋಬೇಕು. ब्रह्मा बाप ने भी रोज दरबार लगाई है, कॉपी है ना, इन्हों को बताना दिखाना. ಬ್ರಹ್ಮ ಬಾಬಾ ದಿನಾ ರಾಜ್ಯ ದರ್ಬಾರ ಮಾಡ್ತಿದ್ರು. ಅದಕ್ಕೆ ಬಾಬಾ ಅಂತಾರೆ ಅದನ್ನೇ ನಾವು ಕಾಪಿ ಮಾಡೋದು ಅಲ್ವಾ. ಬ್ರಹ್ಮ बाप ने भी मेहनत की, रोज दरबार लगाई, तब कर्मातीत बने. तो अभी कितना टाइम चाहिए? एवरडी हो. ಬ್ರಹ್ಮ ಬಾಬಾ ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ. ದಿನಾ ರಾಜ್ಯ ದರ್ಬಾರ ಮಾಡ್ತಿದ್ರು. ಹಾಗೆಲ್ಲ ಮಾಡಿ ಪರಿಶ್ರಮ ಪಟ್ಟು ರಾಜ್ಯ ದರ್ಬಾರ ದಿನ ನಡೆಸಿ 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 ಅವ್ರು ಕರ್ಮಾತೀತ ಆದ್ರು. ಎಷ್ಟು ಟೈಮ್ ಹಿಡೀತು? ಎವರಡಿ ಇದ್ದೀರ ತಾವೆಲ್ಲ? ಇಸ್ ಅವಸ್ಥಾ ಸೇ ಸೇವಾ ಬಿ ಫಾಸ್ಟ್ ಹೋಗಿ. ನಾವು ಕರ್ಮಾತೀತ ಅವಸ್ಥೆಯನ್ನ ತಲುಪಿದ್ರೆ ಸೇವೆನೂ ತೀವ್ರಗತಿಯಲ್ಲಿ ಆಗ್ತದೆ. ಕ್ಯೂ? एक ही समय पर मनसा शक्तिशाली, वाचा शक्तिशाली, संबंध संपर्क में चाल और चेहरा शक्तिशाली. एक ही समय पर तीनों सेवा बहुत फास्ट रिजल्ट निकालेगी. ಬಾಬಾ ಅಂತಿದ್ದಾರೆ, ನಾವು ಕರ್ಮಾತೀತ ಅವಸ್ಥೆಯನ್ನ ತಲುಪಿದ್ರೆ ತೀವ್ರಗತಿಯಲ್ಲಿ ಸೇವೆ ಆಗ್ತದೆ. ಒಂದೇ ಸಮಯದಲ್ಲಿ ಕರ್ಮಾತೀತ ಅವಸ್ಥೆಯ ಸಮಯದಲ್ಲಿ ಮನಸ್ಸು ಶಕ್ತಿಶಾಲಿ ಇರ್ತದೆ, ವಾಚನ ಶಕ್ತಿಶಾಲಿ ಇರ್ತದೆ, ಸಂಬಂಧ ಸಂಪರ್ಕದಲ್ಲಿ ಶಕ್ತಿಶಾಲಿ, ನಮ್ಮ ಮುಖ ಮತ್ತು ನಡತೆನೂ ಶಕ್ತಿಶಾಲಿ. ಒಂದೇ ಸಮಯದಲ್ಲಿ 3 ಸೇವೆ ಫಾಸ್ಟ್ ರಿಸಲ್ಟ್. ಮನಸ, ವಾಚ, ಸಂಬಂಧ ಸಂಪರ್ಕ, ನಮ್ಮ ಗುಣ ನಡತೆ ಎಲ್ಲನೂ ಶಕ್ತಿಶಾಲಿ ಆದಾಗ सेवा बहಳ फास्ट रिजल्ट निकालेगी. ऐसे नहीं समझो कि इस साधना में सेवा कम होगी. नहीं, ಅಯ್ಯೋ ಈ ರೀತಿ ಇದ್ದು ಬಿಟ್ರೆ ಸೇವೆ ಕಡಿಮೆ ಆಗ್ತದೆ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಕರ್ಮಾತೀತ ಅವಸ್ಥೆಯನ್ನು ತಲುಪುವುದರಿಂದ ಮನಸ್ಸು ಶಕ್ತಿಶಾಲಿ, ವಾಚನ ಶಕ್ತಿಶಾಲಿ, ಸಂಬಂಧ ಸಂಪರ್ಕದಲ್ಲಿ ಎಲ್ಲರ ಜೊತೆಗೆ ಬಂದಾಗ ನಮ್ಮ ಗುಣ ನಡತೆ ಮುಖ ಅದು ಶಕ್ತಿಶಾಲಿ. ಒಂದೇ ಸಮಯದಲ್ಲಿ ಎಲ್ಲನೂ ಶಕ್ತಿಶಾಲಿ. ಆವಾಗ ಎಂದಿಗೂ ಸೇವೆ ಕಡಿಮೆ ಆಗುವುದಿಲ್ಲ. सफलता सहज अनुभव होगी. और सभी जो भी सेवा के निमित्त है, अगर संगठित रूप में ऐसी स्टेज बनाते ही, ಈ ರೀತಿ ಸೇವೆಗೆ ನಿಮಿತ್ತ ಆದವರು ಸಂಘಟಿತ ರೂಪದಲ್ಲಿ ಎಲ್ಲರೂ ಈ ರೀತಿ ಆಗ್ಬಿಡ್ಬೇಕು. ಸಂಘಟಿತ ರೂಪದಲ್ಲಿ ಆವಾಗ ಮೆಹನತ್ ಕಮ್ಮ, ಸಫಲತೆ ಜಾದ ಹೋಗಿ. ಸೇವೆ ಪರಿಶ್ರಮ ಕಡಿಮೆ, ಸಫಲತೆ ಜಾಸ್ತಿ. ನಮ್ಮ ಮನಸ್ಸು, ನಮ್ಮ ಮಾತು, ನಮ್ಮ ಸಂಬಂಧ ಸಂಪರ್ಕ ಎಲ್ಲರ ಜೊತೆಗೆ ಕರ್ಮದಲ್ಲಿ ಬಂದಾಗ ಚಾಲ್ ಚೆಹರ ಎಲ್ಲನೂ ಶಕ್ತಿಶಾಲಿ. ಹಿಂಗಿದ್ದು ಬಿಟ್ರೆ ಸಂಘಟಿತ ರೂಪದಲ್ಲಿ ಎಲ್ಲರೂ ಈ ರೀತಿ ತಯಾರಾದ್ರೆ, ಎಲ್ಲರೂ ಈ ರೀತಿ ಸ್ಟೇಜಿನ ಮೇಲೆ ಬಂದ್ರೆ ಮೆಹನತ್ ಕಮ್,
सफलता ज्यादा होगी. तो ವಿಶೇಷ ಅಟೆನ್ಷನ್. ಹಾಗಾದ್ರೆ ಯಾವ ಶಕ್ತಿಯ ಬಗ್ಗೆ ಸ್ವರಾಜ್ಯಾಧಿಕಾರಿಗಳು ಅಟೆನ್ಷನ್ ಕೊಡ್ತೀರಿ? ಯಾವ ಶಕ್ತಿಯ ಬಗ್ಗೆ? ಕಂಟ್ರೋಲಿಂಗ್ ಪವರ್ ಕೋ ಬಡಾವೋ. ಯಾವ್ದ್ಯಾವ್ದು ಕಂಟ್ರೋಲ್ ಅಲ್ಲಿ ಇರಬೇಕು? ಸಂಕಲ್ಪ, ಸಮಯ, ಸಂಸ್ಕಾರ, ಸಬ್ ಪರ್ ಕಂಟ್ರೋಲ್ ಹೋ. ಸಮಯನು ಕಂಟ್ರೋಲ್ ಅಲ್ಲಿ ಇರ್ಬೇಕು, ಸಂಕಲ್ಪನು ಕಂಟ್ರೋಲ್ ಅಲ್ಲಿ ಇರ್ಬೇಕು, ನಮ್ಮ ಸಂಸ್ಕಾರನು ಕಂಟ್ರೋಲ್ ಅಲ್ಲಿ ಇರ್ಬೇಕು. बाबा अंतर बहुत बार बाप दादा ने कहा आप सब राजे हो, जब चाहो, जैसे चाहो, जहां चाहो, जितना समय चाहो, ऐसा मन, बुद्धि, लॉ और ಆರ್ಡರ್ में हो. ಆದ್ರಿಂದ ಬಾಬಾ ಅಂತಿದ್ದಾರೆ, ಬಾಪ್ತದ ಬಹಳ ಸಮಯ ಹೇಳಿದ್ದಾರೆ, ನಾವೆಲ್ಲರೂ ಸಹಿತ ಸಬ್ ರಾಜೆ ಹೋ. ನಾವು ರಾಜರು. ಮೊದಲನೇ ಪೇಜಲ್ಲಿ ಅಂದ್ರು ಬಾಬಾ ಡಬಲ್ ರಾಜರು. ಈಗಲೂ ರಾಜರು, ಭವಿಷ್ಯದಲ್ಲಿ ರಾಜರು. ಈಗ ರಾಜರಂತಂದ ಮೇಲೆ ಯಾವಾಗ ಬೇಕಾವಾಗ, ಎಲ್ಲಿ ಬೇಕಲ್ಲಿ, ಎಷ್ಟು ಸಮಯ ಬೇಕು ಅಷ್ಟು ಸಮಯ, ಮನಸ್ಸು ಮತ್ತೆ ಬುದ್ಧಿಯನ್ನು ಲಾ ಮತ್ತೆ ಆರ್ಡರ್ ನಲ್ಲಿ ಇಡುವಂಥದ್ದು. ಯಾವಾಗ ಬೇಕಾವಾಗ, ಎಲ್ಲಿ ಬೇಕಲ್ಲಿ, ಎಷ್ಟು ಸಮಯ ಬೇಕು ಅಷ್ಟು ಸಮಯ, ಮನಸ್ಸು ಬುದ್ಧಿಯನ್ನು ಲಾ ಮತ್ತೆ ಆರ್ಡರ್ ಅಲ್ಲಿ ಇಡುವಂಥದ್ದೇ ಬಾಬಾ ಅಂತಾರೆ ಸಬ್ ರಾಜೆ ಬಚ್ಚೆ. बहुत बार बाप दादा ने कहा आप सब ರಾಜೆ ಬಚ್ಚೆ. ಎಲ್ಲ ಲಾ ಮತ್ತೆ ಆರ್ಡರ್ ಪ್ರಕಾರ ಇರ್ಬೇಕು. ಯಾವ್ದ್ಯಾವ್ದು? ಮನವಚನ ಕರ್ಮ, ಮನಸ್ಸು ಮತ್ತೆ ಬುದ್ಧಿ. ಯಾವಾಗ ಬೇಕಾವಾಗ, ಎಲ್ಲಿ ಬೇಕಲ್ಲಿ, ಯಾವಾಗ ಬೇಕಾವಾಗ, ಮನಸ್ಸು ಬುದ್ಧಿ ಲಾ ಮತ್ತೆ ಆರ್ಡರ್ ಪ್ರಕಾರ ಇರ್ಬೇಕು. आप कहो नहीं करना है और फिर भी हो रहा है, कर रहे हैं, तो यह लॉ और ಆರ್ಡರ್ नहीं है. ಈಗ ನಮ್ಗೆ ಅನಿಸ್ತಾ ಇದೆ, ನಾನು ಈ ರೀತಿ ಮಾಡಬಾರ್ದು, ನಾನು ಈ ರೀತಿ ಮಾತಾಡಬಾರ್ದು ಅಂತ ಅನಿಸ್ತಾ ಇದೆ, ಆದರೂ ನಡೀತಾ ಇದೆ, ಮತ್ತೆ ಅದೇ ರೀತಿ ಮಾತಾಡ್ತಿದ್ದೀವಿ ಅಂದ್ರೆ ಅರ್ಥ ಲಾ ಮತ್ತೆ ಆರ್ಡರ್ ಪ್ರಕಾರ ಇಲ್ಲ. तो स्वराज्याधिकारी अपने राज्य को सदा प्रत्यक्ष रूप में लाओ. ಸ್ವರಾಜ್ಯಾಧಿಕಾರಿಗಳು ತಮ್ಮ ರಾಜ್ಯವನ್ನ ಪ್ರತ್ಯಕ್ಷ ರೂಪದಲ್ಲಿ ತನ್ನಿ, ಇಮರ್ಜ್ ರೂಪದಲ್ಲಿ ತನ್ನಿ. लाना है ना, ला भी रहे हैं, लेकिन बाप दादा ने कहा ना सदा शब्द ऐड करो. ಸದಾ ರಾಜ್ಯ ದರ್ಬಾರ್ ನಡೆಸ್ತಿದ್ದೀವಿ, ಆದರೆ ಸದಾ ಎನ್ನುವ ಶಬ್ದಕ್ಕೆ ಅಂಡರ್ಲೈನ್ ಹಾಕ್ಬೇಕು. ಸ್ವರಾಜ್ಯಾಧಿಕಾರಿಗಳಿಲ್ವಾ? ಒಂದ್ ಸೆಕೆಂಡ್ಗೆ ಎಲ್ಲಿ ಬೇಕಲ್ಲಿ, ಯಾವಾಗ ಬೇಕಾವಾಗ, ಯಾವ ಸಂಕಲ್ಪ ಬೇಕಾ ಸಂಕಲ್ಪದಲ್ಲಿ ಮನಸ್ಸು ಬುದ್ಧಿಯನ್ನು ನಿಲ್ಲಿಸ್ಲಿಕ್ಕೆ ಬರುವುದಿಲ್ವಾ? ಬರ್ತದೆ ನಮ್ಗೆ. ಬಾಬಾ ಹೇಳಿದ ಎಲ್ಲಾ ಪುರುಷಾರ್ಥದ ಅನುಭವ ನಮ್ಮ ಜೊತೆಗಿದೆ, ಆದರೆ ಸದಾ ಶಬ್ದ ऐड करो. बाप दादा अभी लास्ट में आएंगे, अभी एक टर्न है. ಇನ್ನು ಲಾಸ್ಟ್ಗೆ ಇನ್ನೊಮ್ಮೆ ಬರ್ತೀನಿ, ಇನ್ನು ಒಂದು ಟರ್ನ್ ಬಾಕಿ ಇದೆ ಅಂತಾರ ಬಾಬಾ. ಯಾಕೆಂದ್ರೆ ಇದು ಮುರಳಿ ಎಷ್ಟನೇ ತಾರೀಕಿದ್ದು? ಎಷ್ಟನೇ ತಾರೀಕಿನ ಮುರಳಿ ಕೇಳ್ತಿದ್ದೀವಿ? 15/3/1999. ಮಾರ್ಚ್ 15 ಆದ್ಮೇಲೆ ಇನ್ನು ಒಂದು ಟರ್ನ್ ಇದೆ. ಏಕ ಟರ್ನ್ ಮೇ ರಿಸಲ್ಟ್ ಪೂಚೆಂಗೆ. 15 ದಿನ ಹೋತೆ ಹೆನಾ. ಈಗ 15ನೇ ತಾರೀಕು ಅಂದ ಕೂಡಲೇ ಮಾರ್ಚ್, ಇನ್ನೊಂದು ಟರ್ನ್ ಯಾವಾಗ? 15 ದಿನ ಬಿಟ್ಟು. 15 दिन होते हैं ना, 15 दिन में कुछ तो दिखाएंगे ना या नहीं. ಈಗ 15 ದಿನದಲ್ಲಿ ಇಷ್ಟು ಬಾಬಾ ನಮ್ಗೆ ತಿಳಿಸಿದ್ರಲ್ವಾ, ಏನಾರು ಮಾಡಿ ತೋರಿಸ್ತೀರಾ? ಕೇಳ್ತಿದಾರ ಬಾಬಾ. ಟೀಚರ್ಸ್ ಬೋಲು 15 दिन में ರಿಸಲ್ಟ್ ಹೋಗಿ 15 ದಿನದಲ್ಲಿ ರಿಸಲ್ಟ್ ತರ್ತೀರಾ? ಯಾವ್ದ್ರ ಬಗ್ಗೆ ಬಾಬಾ ಹೇಳ್ತಿದ್ದಾರೆ? ಕಂಟ್ರೋಲಿಂಗ್ ಪವರ್. ಸ್ವರಾಜ್ಯಾಧಿಕಾರಿಗಳು ನಾವು. ಸಣ್ಣ ಸಣ್ಣ ಸಂಸ್ಕಾರ, ಯುದ್ಧ ಮಾಡೋದು, ಸಮಯ ಕಳೆಯುವುದು, ಆ ರೀತಿ ಆಗ್ಬಾರ್ದು. ಕಂಟ್ರೋಲಿಂಗ್ ಪವರ್. ಸೇವೆ ಯೋಚನೆ ಮಾಡ್ತೀರಾ? ಮಾಡಿ. ಸ್ಟಾಪ್ ಅಂದ್ರೆ ಸ್ಟಾಪ್. ಪರಿಣಾಮಕ್ಕೆ ಹೋಗ್ತೀರಾ? ಹೋಗಿ. ಪರಿಣಾಮ ಚಲೆ ಜಾವು. ಸುಷ್ಮತನಕ್ಕೆ ಹೋಗ್ತೀರಾ? ಹೋಗಿ. 1 ಸೆಕೆಂಡಿಗೆ ಸೋಚೋ ಆರ್ಡರ್ ಮೇ ಹಿ. ಈ ರೀತಿ ನಾವು ಮನವಚನ ಕರ್ಮದಲ್ಲಿ ಸಹಿತ ನಮ್ಮ ಸಂಕಲ್ಪ ಹೇಗಿರ್ಬೇಕು ಹಂಗಿರ್ಬೇಕು. ಯಾವಾಗ ಬೇಕು ಅವಾಗ, ಎಲ್ಲಿ ಬೇಕಲ್ಲಿ, ಹೇಗ್ ಬೇಕು ಹಂಗೆ ನಮ್ಮ ಮನಸ್ಸು ಬುದ್ಧಿಯನ್ನ ಇಟ್ಕೊಳ್ತೀವಿ ಅಂತಂದ್ರೆ ಇದು ಕಂಟ್ರೋಲಿಂಗ್ ಪವರ್. ಕಂಟ್ರೋಲಿಂಗ್ ಪವರ್ನ ಬಗ್ಗೆ ಅಟೆನ್ಷನ್ ಜಾಸ್ತಿ ಕೊಡಿ. ಇದು ಸದಾ ಅನ್ನುವ ಶಬ್ದವನ್ನ ಆಡ್ ಮಾಡ್ಕೊಳ್ಳಿ. 15 ದಿನದಲ್ಲಿಗೆ ರಿಸಲ್ಟ್ ತೋರಿಸ್ಕೊಡ್ಬೇಕು. ಓಕೆನಾ? ಆವಾಗ ಮೆಹನತ್ ಕಮ್ಮ, ಸಫಲತೆ ಜಾಸ್ತಿ.
ಸಮಯ, ಸಂಕಲ್ಪ, ಸಂಸ್ಕಾರ ಇದು ನಮ್ಮ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಇಲ್ಲ ನನ್ಗೆ ಸಂಕಲ್ಪ ಹಂಗ್ ಮಾಡ್ಬೇಕಂತಿರ್ಲಿಲ್ಲ, ಆಗ್ಬಿಡ್ತು. ಹಿಂಗ್ ಮಾತಾಡ್ಬೇಕಂತಿರ್ಲಿಲ್ಲ, ಮಾತಾಡಿಬಿಟ್ಟೆ. ಜಬ್ ಚಾಹೋ, ಜೈಸೆ ಚಾಹೋ, ಜಹಾ ಚಾಹೋ, ಜಿತನ ಸಮಯ ಚಾಹೋ. ಅದಕ್ಕೆ ನಮ್ಮ ಮನಸ್ಸು ಹೇಗಿದೆನೋ ಹಾಗೆ, ಯಾವಾಗ ಬೇಕೋ ಅವಾಗ, ಎಲ್ಲಿ ಬೇಕಲ್ಲಿ ನಿಲ್ಬೇಕಂದ್ರೆ ನಿಲ್ಬೇಕು. ಮತ್ತೆ ಈ ರೀತಿ ಹೇಳಬಾರ್ದು. ಆಪ್ ಕಹೋ ನಹಿ ಕರ್ನಾ ಫಿರ್ ಬಿ ಹೋ ರಹಾ ಹೈ ಕರ್ ರಹೇ ಹಿ ಅಂದ್ರೆ ಅರ್ಥ ಲಾ ಅಂಡ್ ಆರ್ಡರ್ ಅಲ್ಲ ಅಂತ ಅರ್ಥ. ಸರಿ, ಈಗ ಸದಾ ಶಬ್ದ ಆಡ್ ಮಾಡೋಣಲ್ವಾ? ಕೆಲವೊಮ್ಮೆ ಹಂಗಾಗ್ಬಾರ್ದು. ಸಮಥಿಂಗ್ ಶಬ್ದನೂ ಬೇಡ, ಸಮ್ ಟೈಮ್ ಶಬ್ದನೂ ಬೇಡ. ಅದನ್ನು ಸಮಾಪ್ತಿ ಮಾಡ್ಲಿಕ್ಕೆ ಬಾಬಾ ತಿಳಿಸಿದ್ದಾರೆ. ಅಚ್ಚಾ, ಮಧುಬನ್ ವಾಲೆ 15 दिन में ರಿಸಲ್ಟ್ ದಿಕ್ಕಾಯಂಗೆ. ಮಧುಬನದವರು ತೋರಿಸ್ತೀರಾ 15 ದಿನದಲ್ಲಿ ಫಲಿತಾಂಶ? ಅಭಿ ಕಹೋ ಹಾ ಯಾ ನಾ. 15 ದಿನದಲ್ಲಿ ಕಂಟ್ರೋಲಿಂಗ್ ಪವರ್ ಬಗ್ಗೆ ಬಾಬಾ ತಾವು ಹೇಳಿದಂತೆ ಫಲಿತಾಂಶವನ್ನ ತೋರಿಸಿಕೊಡ್ತೀನಿ ಅನ್ನೋರು ಯಾರು ಹೇಳಿ? ಹಾ ಅಥವಾ ನಾ? ಅಭಿ ಹಾತ್ ಉಠಾವೋ. ಅಪ್ಪನೇ ಹಾತ್ ಕಿ ಲಾಜ್ ರಖನಾ. ಬಾಬಾ ನೋಡಿ ವಾರ್ನಿಂಗ್ ಕೊಡ್ತಿದ್ದಾರೆ. ಕೈ ಎತ್ತಿದ್ದೀನಿ ಅನ್ನೋದ್ರ ಬಗ್ಗೆ ಗಮನ ಇರ್ಲಿ. जो समझते हैं कोशिश करेंगे, ऐसे कोशिश वाले हाथ उठाओ. बाबा ನಾನು ಪ್ರಯತ್ನ ಪಡ್ತೀನಿ ಅನ್ನೋರ್ ಕೈ ಎತ್ತಿ. ಜ್ಞಾನ ಸರೋವರ್ वाले, शांतिवन वाले उठो. बाप दादा ने मधुबन, ज्ञान सरोवर, शांतिवन के मुख्य निमित्त भाई बहनों को सामने बुलाया. ಈಗ ಕೈ ಎತ್ತಿ ಅಂತ ಹೇಳಿದ್ದು ಮಾತ್ರ ಅಲ್ಲ, ಈ ಶಾಂತಿವನದವರನ್ನ, ಜ್ಞಾನ ಸರೋವರವರನ್ನ, ಮಧುಬನ ಪಾಂಡವ ಭವನದಲ್ಲಿರೋರನ್ನ ಈ ರೀತಿ ನಾವ್ ಇರ್ತೀವಿ ಬಾಬಾ ಅನ್ನೋರನ್ನ ಕೋಶಿಶ್ ಕರೆಂಗೆ ಅಲ್ಲ, ನಾವ್ ಹಿಂಗಿದ್ದೇ ಇರ್ತೀವಿ, ಕಂಟ್ರೋಲಿಂಗ್ ಪವರ್ ನಮ್ಮ ಹತ್ರ ಇದೆ, ಹೆಂಗ್ ಬೇಕಂಗೆ ನನ್ನ ನಾನು ಇಟ್ಕೊಳ್ಳಬಲ್ಲೆ ಅನ್ನುವಂಥವರನ್ನ ಬಾಬಾ ಸಾಮನೆ ಬುಲಾಯ, ತನ್ನ ಎದುರಿಗೆ ಏನ್ ಮಾಡ್ತಾರ ಬಾಬಾ ಕರೆಸಿಕೊಂಡ್ರು. बाप दादा ने तो आप सबका साक्षात्कार कराने के लिए बुलाया. ಯಾರು ಈ ರೀತಿ ಇರ್ತೀರಿ, ನಿಮ್ಮನ್ನೆಲ್ಲರೂ ನೋಡ್ಲಿ, ಎಲ್ಲರಿಗೂ ನಿಮ್ದು ಸಾಕ್ಷಾತ್ಕಾರ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಎದುರಿಗೆ ಕರ್ದೆ ಅಂತಾರೆ ಬಾಬಾ. आप लोगों को देखकर सभी खुश होते हैं. ಅದು ಸಹ ಮಧುಬನ್ ನಿವಾಸಿಗಳು, ಅವ್ರನ್ನ ನೋಡಿ ಎಲ್ಲರಿಗೂ ಬಹಳ ಖುಷಿ ಆಗ್ತದೆ. ಅಭಿ ಬಾಪ್ ದಾದಾ ಚಾತೆ ಕ್ಯಾ ಹೈ ಓ ಬತಾ ರಹೇ ಹೈ. ನಾನು ಏನು ಬಯಸ್ತಿದ್ದೀನಿ, ಮಕ್ಕಳು ಹೇಗಿರ್ಬೇಕಂತ ಆಸೆ ಇದೆ, ಅದನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಚಾಹೆ ಪಾಂಡವ ಭವನ್, ಚಾಹೆ ಶಾಂತಿವನ್, ಚಾಹೆ ಜ್ಞಾನ ಸರೋವರ್, ಚಾಹೆ ಹಾಸ್ಪಿಟಲ್, 4 ಧಾಮ್ ತೋ ಹೈ ನಾ, 5ವಾं ಛೋಟಾ ಹೈ. ಬಾಬಾ ಹೇಳ್ತಾರೆ ಪಾಂಡವ ಭವನ, ಶಾಂತಿವನ, ಜ್ಞಾನ ಸರೋವರ, ಹಾಸ್ಪಿಟಲ್, ಇನ್ನೊಂದು 5वां छोटा. चारों में ही बाप दादा की एक आशा है. बाप दादा 3 मास के लिए चारों धाम में अखंड, निर्विघ्न, अटल स्वराज्याधिकारी राजाओं का रिजल्ट देखने चाहते हैं. 3 मास यहाँ वहां से कोई भी और बातें नहीं सुनने में आवे. सब स्वराज्याधिकारी नंबर 1. क्या 3 मास की ऐसी रिजल्ट हो सकती है? बाबा ಕೇಳ್ತಿದ್ದಾರೆ. 3 ತಿಂಗಳ ಟೈಮ್ ಕೊಡ್ತೀನಿ. ಪಾಂಡವ ಭವನದ ನಿವಾಸಿಗಳು, ಶಾಂತಿವನ ನಿವಾಸಿಗಳು, ಜ್ಞಾನ ಸರೋವರ ನಿವಾಸಿಗಳು, ನಂತರ ಹಾಸ್ಪಿಟಲ್ನ ನಿವಾಸಿಗಳು, ಆಮೇಲೆ ಎಲ್ಲಾ ಕಡೆನೂ 4 ಕಡೆಯ ಮಕ್ಕಳು ಸಹಿತ 3 ತಿಂಗಳು ಅಖಂಡ, ನಿರ್ವಿಘ್ನ, ಅಟಲ ಸ್ವರಾಜ್ಯಾಧಿಕಾರಿ ರಾಜರಾಗಿ ತೋರಿಸ್ಬೇಕು. 3 ತಿಂಗಳು ಅಖಂಡ ರಾಜ್ಯ, ನಿರ್ವಿಘ್ನ ರಾಜ್ಯ, ಅಟಲ ಸ್ವರಾಜ್ಯ, ಈ ರಿಸಲ್ಟ್ ಅನ್ನ ತೋರಿಸಿಕೊಡ್ಬೇಕು. 3 ತಿಂಗಳು ಇಲ್ಲ ಅಲ್ಲಿ ಹೋಯ್ತು ಮನಸ್ಸು, ಇಂಥ ಮಾತುಗಳು ಕೇಳಿ ಬರಬಾರದು. सब स्वराज्याधिकारी नंबर 1. क्या 3 मास की ऐसी रिजल्ट हो सकती है? 3 ತಿಂಗಳಲ್ಲಿ ಈ ರಿಸಲ್ಟ್ ಅನ್ನ ತೋರಿಸಿಕೊಡ್ತೀರಾ? ಬಾಬಾ ಟೈಮ್ ಕೊಟ್ಟಾಯ್ತು, ಕ್ವಶನ್ ಪೇಪರ್ ಕೊಟ್ಟಾಯ್ತು, ಆನ್ಸರ್ ಪೇಪರ್ ಕೊಟ್ಟಾಯ್ತು, ಸಮಯನೂ ಕೊಟ್ಟಾಯ್ತು. ಹೇಳೀಗ 3 ತಿಂಗಳಲ್ಲಿ ಈ ರಿಸಲ್ಟ್ ತೋರಿಸಿಕೊಡ್ತೀರಾ? पांडवों की तरफ से आप हो सकता है. दादी तो है, लेकिन साथ में यह जो सामने बैठे हैं सब है, तो हो सकता है. ದಾದಿ ಅಂತೂ ಜೊತೆಗೆ ಇರ್ತಾರೆ. ಈಗ ನಿಮ್ಮ ಮುಂದೆ ನಾನು ಎಲ್ಲರ ಮುಂದೆ ನಿಮ್ಮನ್ನ ಇರಿಸಿನಲ್ಲ, ಅವರಿಗೆ ಕೇಳ್ತಾ ಇದ್ದೀನಿ, ಹೋ ಸಕ್ತಾ ಹೇ.
दादी ಹೇಳಿದ್ರು हो सकता है ಅಂತ जो पांडव भवन वाले बैठे ही वो हाथ उठावो ಬಾಬಾ ಬಿಡಂಗಿಲ್ಲ ಸಂಪನ್ನ ಆಗೋ ತನಕ ಬಿಡಂಗಿಲ್ಲ ಒಳಗಡೆ ಮನಸ್ಸು ಒಪ್ಪೋ ತನಕ ಬಿಡಂಗಿಲ್ಲ ಒಳಗಡೆ ನಾವು ಒಳ್ಳೆ ರೂಪದಲ್ಲಿ ಎಸೆಟ್ ಮಾಡ್ಕೊಂಡ್ಬಿಟ್ರೆ ಅದು ಧಾರಣೆ ಆಗ್ತದೆ ಆಸ್ ಯು ಥಿಂಕ್ ಸೋಶಲಿ ಬಿಕಮ್ ನಾನು ರೀತಿ ಹಾಗೆ ಬೇಕು ನಾನು ಹಾಗೆ ಬಿಟ್ಟೆ ನಾನು ನನ್ನ ಕರ್ಮಾತೀತ ಸ್ಥಿತಿಯಲ್ಲೇ ಇರೋನು ನಾವು ಆ ರೀತಿ ಇದ್ದು ಬಿಟ್ರೆ हो सकता है अच्छा मानो कोई कमजोर है उसका कुछ हो जाता है फिर आप क्या करेंगे ಕೆಲವರು ದುರ್ಬಲ ಇದ್ದಾರೆ ಏನೋ ಆಗ್ಬಿಡ್ತದೆ ಅಷ್ಟೊತ್ತಿಗೆ आप क्या करेंगे आप समझते हो कि साथ वालों को भी साथ देते हुए रिजल्ट निकालेंगे इतनी हिम्मत रखते हो ನಮ್ಮ ಜೊತೆಗಿದ್ದರು उसका कुछ हो जाता है ಅವ್ರದ್ದು ಏನೋ ಸ್ವಲ್ಪ ದುರ್ಬಲತೆ ಇದೆ ಏನೋ ಹೆಚ್ಚು ಕಡಿಮೆ ಆಗ್ಬಿಡುತ್ತದೆ ಆದರೆ ಬಾಬಾ ಹೇಳ್ತಿದ್ದಾರೆ ನಮ್ಮ ರಿಸಲ್ಟ್ ಹೆಂಗಿರ್ಬೇಕು ರಿಸಲ್ಟ್ ಹೆಂಗಿರ್ಬೇಕು दूसरों की बातों को भी समझ सकते हो अष्ट रिजल्ट तगोबोदा साथ वालों की भी साथ देते हुए रिजल्ट निकालेंगे ನಮ್ಮ ಜೊತೆಗಿದ್ದವರ ಜೊತೆಗಿದ್ದುಕೊಂಡು ರಿಸಲ್ಟ್ ಅನ್ನ ನಾವು ಪಡಿಬೇಕು ಹಿಮ್ಮತ್ತಿದೆ ಅಲ್ವಾ ಮತ್ತೊಬ್ಬರ ಮಾತನ್ನ ಸಮಾವೇಶಗೊಳಿಸ್ಕೊತಿರಲ್ಲ ಹೊಟ್ಟೆಯೊಳಗೆ ಹಾಕೊಳ್ತಿರಲ್ವಾ ಹೊಂದ್ಕೊಂಡು ಹೋಗ್ತಿರಲ್ವಾ हिम्मत है उसकी गलती समझ सकते हो ವಾಯುಮಂಡಲ में फैलावो नहीं ಅವರ ದುರ್ಬಲತೆಯನ್ನ ಹೊಟ್ಟೆಯೊಳಗೆ ಹಾಕೋಬೇಕು ವಾಯುಮಂಡಲದಲ್ಲಿ ಹರಡಿಸಬೇಡಿ ಸಮಾಧೋ ಇತನ ಕರ್ ಸಕ್ತೆ ಹೋ ಅಷ್ಟು ಮಾಡ್ಬೋದಾ ಅನ್ಯರ ದುರ್ಬಲತೆ ಕಾಣಿತಪ್ಪ ನಮ್ಗೆ ಅದನ್ನ ಅವ್ರ ಮುಂದೆ ಹೇಳಿದೆ ಇವ್ರ ಮುಂದೆ ಹೇಳಿದೆ ಆ ರೀತಿ ಹರಡಿಸಬಾರ್ದು ಅದನ್ನ ಅಲ್ಲೇ ಸಮಾವೇಶಗೊಳಿಸ್ಕೊಂಡ್ಬಿಡಿ ಅಷ್ಟು ಮಾಡ್ಲಿಕ್ಕೆ ಸಾಧ್ಯನಾ जोर से बोलो हाजी मुबारक हो 3 मास के बाद रिपोर्ट देखेंगे ಈಗ ಬಾಬಾ ಟೈಮ್ ಕೊಟ್ಟಾರೆ 3 ತಿಂಗಳ ಟೈಮ್ ಕೊಟ್ಟಾರೆ 3 ತಿಂಗಳಲ್ಲಿ ರಿಪೋರ್ಟ್ ಅನ್ನ ನೋಡ್ತಾರೆ किसी भी स्थान से कोई भी रिपोर्ट नहीं निकलनी चाहिए ಯಾವ ಸ್ಥಾನದಲ್ಲಿಯೂ ರಿಪೋರ್ಟ್ ಏನಾಗಬಾರ್ದು ಆಗಿಲ್ಲ ಹಿಂಗಿರ್ಲಿಕ್ಕಾಗಿಲ್ಲ ಬಾಪ್ ಸಮಾನ ಇರ್ಲಿಕ್ಕಾಗಿಲ್ಲ ಅಥವಾ ಮನಸ್ಸು ಬುದ್ಧಿ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ಲಿಲ್ಲ ಇಂತ ರಿಪೋರ್ಟೇ ಬರಬಾರ್ದು एक दो को वाइब्रेशन दे समा देना और प्यार से वाइब्रेशन देना झगड़ा नहीं हो ಪರಸ್ಪರ ಒಳ್ಳೆ ವೈಬ್ರೇಷನ್ ಅನ್ನ ಕೊಡಿ ಪ್ರೀತಿಯ ವೈಬ್ರೇಷನ್ ಅನ್ನ ಕೊಡಿ ಯಾವ ಕಾರಣಕ್ಕೂ ಜಗಳದ್ದು ಅಲ್ಲ अच्छा ऐसे ही डबल विदेशी भी रिजल्ट देंगे ना डबल विदेशी रिजल्ट ಕೊಡ್ತಿರಲ್ಲ प्यार से वाइब्रेशन देना एक दो को वाइब्रेशन दे समा देना ಅಂದ್ರೆ ಏನಾರ ಅವ್ರದ್ದು ದುರ್ಬಲತೆ ಇದ್ರೆ ಸಮಾವೇಶಗೊಳಿಸ್ಬೇಕು ಮತ್ತೆ ಪ್ರೀತಿಯಿಂದ ವೈಬ್ರೇಷನ್ ಅನ್ನ ಕೊಡ್ಬೇಕು ಜಗಳ ಆಗ್ಬಾರ್ದು ಡಬಲ್ ವಿದೇಶಿಯರು ಫಲಿತಾಂಶವನ್ನ ನೋಡ್ತಿರಲ್ವಾ ಎಲ್ಲರೂ ಈ ರೀತಿ ಆಗ್ಬೇಕಲ್ವಾ डबल विदेशी जो समझते हैं अपने सेंटर पर साथियों के साथ 3 मास के रिजल्ट निकालेंगे वह हाथ उठाओ डबल विदेशियರು ಹೇಳಿ ನಮ್ಮ ಸೆಂಟರ್ ನ ಜೊತೆಗೆ ನಾವು ಯಾರ ಜೊತೆ ಬದುಕ್ತಿದ್ದೀವೋ ಆ ಸಾಥಿಯರ ಜೊತೆಗೆ ನಾವು ಕರೆಕ್ಟ್ ಇರ್ತೀವಿ ಬಾಬಾ ಪರಸ್ಪರ ಪ್ರೀತಿಯ ವೈಬ್ರೇಷನ್ ಅನ್ನ ಕೊಡ್ತೀವಿ ಅವರಿವರ ದುರ್ಬಲತೆಯನ್ನ ಸಮಾವೇಶಗೊಳಿಸ್ಕೊತೀವಿ ಈ ರಿಸಲ್ಟ್ ಅನ್ನ ತಗೋಬೇಕ ಗಲ್ತಿ ಮತ್ತೊಬ್ಬರ ತಪ್ಪನ್ನ ಸಮಾಸಕ್ತೆ ಹೋ ಎಲ್ಲ ಕೇಳಿ 3 ತಿಂಗಳಲ್ಲಿ ನಾನು ಈ ರೀತಿ ಇರ್ತೀನಿ ಅಪ್ಪನೇ ನಮ್ಮ ಸೆಂಟರ್ ನಲ್ಲಿ ಜೊತೆಗಿರೋರ ಜೊತೆಗೆ 3 ತಿಂಗಳು रिजल्ट निकालेंगे वो हाथ उठाओ जो समझते हैं कोशिश करेंगे कर नहीं सकते वो कोई है तो हाथ उठा लो ಬಾಬಾ ಅಂತಾರೆ ಆಯ್ತು ನಾವ್ ಈ ರೀತಿ ಇರ್ತೀವಿ ರಿಸಲ್ಟ್ ಅನ್ನ ತೋರಿಸ್ತೀವಿ ಬಾಬಾ 3 ತಿಂಗಳಲ್ಲಿ ನಮ್ಮ ಹತ್ರ ಎಲ್ಲಾ ಕಂಟ್ರೋಲಿಂಗ್ ಪವರ್ ಇದೆ ತೋರಿಸ್ಕೊಡ್ತೀವಿ ನಮ್ಮ ಸ್ವರಾಜ್ಯ ಅಖಂಡ ನಿರ್ವಿಘ್ನ ಅಟಲ ಸ್ವರಾಜ್ಯಾಧಿಕಾರಿಗಳು ನಾವು ಅಂತ ರಿಸಲ್ಟ್ ಅನ್ನ ತೋರಿಸಿಕೊಡ್ತೀವಿ ಬಾಬಾ ಸರಿ ಬಾಬಾ ಅಂತಾರೆ ನಮ್ಮ ಜೊತೆಗಿರೋರ ಜೊತೆಗೂ 3 मास की रिजल्ट निकालेंगे जो समझते हैं खुश ನಾವು ಪ್ರಯತ್ನ ಪಡ್ತೀವಿ ಕೈ नहीं सकते ಹೇಳಲಿಕ್ಕಾಗಂಗಿಲ್ಲ ಪ್ರಯತ್ನ ಪಡ್ತೀವಿ ಅನ್ನೋರು ಯಾರಿದ್ರೆ ಕೈ ಎತ್ತಿ स्वच्छ हृदय साफ दिल है साफ दिल वालों को मदद मिलती है अच्छा ಯಾರು ಸ್ವಚ್ಛ ಹೃದಯವಂತಿಕೆ ಇದೆನೋ
ಅವರಿಗೆ ಬಾಬರವರ ಸಹಯೋಗ ಸಿಗ್ತದೆ. अच्छा ब्रैकेट ನಲ್ಲಿ बाप दादा ने सभी जोन के भाई बहनों से भी हाथ उठवाए तथा अपने स्थान पर खड़ा किया. पहले महाराष्ट्र, दिल्ली, कर्नाटक के भाई बहनों को खड़ा किया और वायदा कराया. फिर यूपी वालों को सेवा की मुबारक दी. अच्छा, ಇದು ಬ್ರಾಕೆಟ್ ನಲ್ಲಿ ತಿಳಿಸಿದ್ದು. अच्छा, ओम शांति. चारों ओर के सर्व स्वराज्याधिकारी आत्माओं को, सदा अखंड राज्य के पात्र आत्माओं को, सदा बाप के समान कर्मातीत स्थिति में पहुंचने वाले, बाप को फॉलो करने वाले तीव्र पुरुषार्थी आत्माओं को, सदा एक दो को शुभ भावना शुभ कामना का सहयोग देने वाले शुभ चिंतक बच्चों को याद, प्यार और नमस्ते. ನಾಲ್ಕು ಕಡೆಯ ಸರ್ವ ಸ್ವರಾಜ್ಯಾಧಿಕಾರಿ ಆತ್ಮಗಳಿಗೆ, ಸದಾ ಅಖಂಡ ರಾಜ್ಯದ ಪಾತ್ರ ಆತ್ಮಗಳಿಗೆ, ಸದಾ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯನ್ನ ತಲುಪಿರುವ ಆತ್ಮಗಳಿಗೆ, ತಂದೆಯನ್ನ ಅನುಸರಿಸುವ ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ, ಸದಾ ಒಬ್ರಿಗೊಬ್ರು ಶುಭ ಭಾವನೆ ಶುಭ ಕಾಮನೆಯ ಸಹಯೋಗವನ್ನ ಕೊಡುವ ಶುಭ ಚಿಂತಕಾತ್ಮಗಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. अच्छा, वरदान. विघ्नकारी आत्मा को शिक्षक समझ उनसे पाठ पढ़ने वाले अनुभवी मूर्त भव. ವಿಘ್ನಕಾರಿ ಆತ್ಮಗಳನ್ನ ನನ್ನ ಶಿಕ್ಷಕರು ಇವರು ಅಂತ ತಿಳಿದು ಪಾಠವನ್ನ ಕಲಿಯುವ ಅನುಭವಿ ಮೂರ್ತಿ ಆಗಿರಿ. ಅನುಭವಿ ಮೂರ್ತಿ ಆಗಿರಿ. ವಿಘ್ನಕಾರಿ ಆತ್ಮಗಳನ್ನು ನನ್ನ ಶಿಕ್ಷಕ ಎಂದು ತಿಳಿದು ಅವರಿಂದ ಪಾಠವನ್ನು ಕಲಿಯುವ ಅನುಭವಿ ಮೂರ್ತಿ ಆಗಿರಿ. जो आत्माएं विघ्न डालने के निमित्त बनती है उन्हें विघ्नकारी आत्मा नहीं देखो. ಯಾರು ನಮಗೆ ವಿಘ್ನವನ್ನ ತಂದು ಹಾಕ್ಲಿಕ್ಕೆ ನಿಮಿತ್ತ ಆಗಿದ್ದಾರೋ ಅವರನ್ನ ವಿಘ್ನಕಾರಿ ಆತ್ಮಗಳಂತ ತಿಳ್ಕೊಬಿಡ್ಬೇಡಿ. ಉನ್ಕೋ ಸದಾ ಪಾಠ ಪಡಾನೆ ವಾಲಿ, ನಮಗೆ ಇವರು ಪಾಠ ಕಲಿಸುವಂತವರು, ನಮ್ಮನ್ನ ಮುಂದುವರಿಸಲಿಕ್ಕೆ ನಿಮಿತ್ತ ಆತ್ಮ ಅಂತ ತಿಳ್ಕೊಳ್ಳಿ. ಅನುಭವಿ ಮಾಡುವಂತಹ ಮಾಡಿಸುವಂತಹ ಶಿಕ್ಷಕರಂತ ತಿಳ್ಕೊಳ್ಳಿ. ಏನಂತ ತಿಳ್ಕೊಬೇಕು? ನಮಗೆ ಯಾರಿಂದ ವಿಘ್ನ ಅಂತ ಅನಿಸ್ತದೋ ಅವರು ನಮಗೆ ಆಗೆ ಬಡಾನೆ ವಾಲಿ ನಿಮಿತ್ತಾತ್ಮ, ಅವರು ನಮಗೆ ಶಿಕ್ಷಕರು, ಅವರು ನಮ್ಮನ್ನ ಮುಂದುವರಿಸುವವರು, ನಿಂದೆ ಮಾಡುವಂತ ಮಿತ್ರರು, ನನ್ನನ್ನು ಅನುಭವಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವರು ವಿಘ್ನಕಾರಿ ಆತ್ಮ ಅಲ್ಲ, ಅವರು ಪಾಠ ಕಲಿಸುವಂತವರು, ನನ್ನನ್ನು ಮುಂದುವರಿಸುವಂತವರು ಅಂತ ತಿಳ್ಕೊಂಡ್ಬಿಡ್ಬೇಕು. ವಿಘ್ನೋं को पास करा के अनुभवी बनाने वाले ಶಿಕ್ಷಕ ಹುಯೇನಾ. ಆದ್ದರಿಂದ ವಿಘ್ನಕಾರಿ ಆತ್ಮವರನ್ನ ಆ ದೃಷ್ಟಿಯಿಂದ ನೋಡುವ ಬದಲು ಸದಾ ಕಾಲಕ್ಕೆ ವಿಘ್ನ ಸೆ ಪಾರ್ ಕರಾನೇಕೆ ನಿಮಿತ್ತ. ಇವರು ವಿಘ್ನದಿಂದ ನಮ್ಮನ್ನ ಪಾರು ಮಾಡಲು ನಿಮಿತ್ತರು. ಅಚಲ್ ಬನಾನೇಕೆ ನಿಮಿತ್ತ, ನನ್ನನ್ನು ಅಚಲ ಮಾಡ್ಲಿಕ್ಕೆ ಇವರು ನಿಮಿತ್ತರು. इससे और भी अनुभवों की ಅಥಾರಿಟಿ बढ़ती जाएगी. ಇದರಿಂದ ಇನ್ನಷ್ಟು ಅನುಭವದ ಅಥಾರಿಟಿ ವೃದ್ಧಿ ಆಗ್ತಾ ಹೋಗ್ತದೆ. ಸ್ಲೋಗನ್ ವರದಾನ ಕ್ಲಿಯರ್ ಆಯ್ತಲ್ಲ. ವಿಘ್ನಕಾರಿ ಆತ್ಮವನ್ನು ಶಿಕ್ಷಕ ಎಂದು ತಿಳಿದು ಅವರಿಂದ ಪಾಠವನ್ನು ಕಲಿಯುವ ಅನುಭವಿ ಮೂರ್ತಿ ಆಗಿರಿ. स्लोगन कंप्लेंट के फाइल खत्म कर फाइन और रिफाइन बनो. ಕಂಪ್ಲೇಂಟಿನ ಫೈಲ್ ಅನ್ನು ಖತಮ್ ಮಾಡಿ, ಕಂಪ್ಲೇಂಟಿನ ಕಡತವನ್ನು ಖತಮ್ ಮಾಡಿ ಫೈನ್ ಮತ್ತೆ ರಿಫೈನ್ ಆಗಿರಿ. ಕಂಪ್ಲೇಂಟಿನ ಕಡತವನ್ನು ಖತಮ್ ಮಾಡಿ ಫೈನ್ ಮತ್ತೆ ರಿಫೈನ್ ಆಗಿರಿ. ಇವತ್ತು ಸ್ವಮಾನ 14ನೇ ತಾರೀಕು ಏಪ್ರಿಲ್. ನಾನು ಆತ್ಮ ಗುಣಗ್ರಾಹಿಯಾಗಿದ್ದೇನೆ.
ನಾನು ಆತ್ಮ ಗುಣಗ್ರಾಹಿ ಆಗಿದ್ದೇನೆ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಶುಕ್ರಿಯಾ ಬಾಬಾ, ಥ್ಯಾಂಕ್ಸ್ ಬಾಬಾ. एहसान तुम्हारा ओ बाबा, बदली हमारी किस्मत पाके प्यार तुम्हारा ओ बाबा, बदली हमारी किस्मत पाके प्यार तुम्हारा ओ बाबा, प्यार तुम्हारा ओ बाबा, तुम्हारा ओ बाबा. करती रहती बस दीदार तुम्हारा ओ बाबा, ये दिल हर पल गाता रहता एहसान तुम्हारा ओ बाबा. असीम सुख मन को बस तेरी ही यादों में, दिल और नहीं कुछ चाहे आकर तेरी बाहों में, आकर तेरी बाहों में. अब तो तुझ पर बलिहार है जीवन सारा ओ बाबा, ये दिल हर पल गाता रहता एहसान तुम्हारा ओ बाबा. इजहार करूं कैसे बाबा, ये दिल हर पल गाता रहता एहसान तुम्हारा ओ बाबा, बदली हमारी
ओम शांति, ओम शांति, ओम शांति।